ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡು ನಾವು ಆಮೇಲೆ ನೀವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಬಂದು ಸೇರಿದಿರಿ. ಯಾಕಂದ್ರೆ ಕೆಸರುಗದ್ದೆಯಲ್ಲಿ ಬೇರೆ ಒಂದು ಆಟಗಳು ಅಲ್ವಾ, ಮಳೆ, ನೀರು, ಒಟ್ಟಿನಲ್ಲಿ ಏನೋ ಮಜಾ ಮಾಡೋದಕ್ಕೆ ಬಂದಿದ್ದೀರಿ. ಮಜಾ ಮಾಡೋದಕ್ಕಿಂತ ಮೊದಲು ಒಂದಿಷ್ಟು ಮಹತ್ವ ಮತ್ತು ಅದರ ವಿಚಾರವನ್ನು ತಿಳ್ಕೊಳ್ಳುವ. ಅದರ ಪೂರ್ವಭಾವಿಯಾಗಿ ನಾವಿಂದು ಇದೀಗ ಒಂದು ಉದ್ಘಾಟನೆ ಹಾಗೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಔಪಚಾರಿಕವಾಗಿ ಅಲ್ಲ, ಆದರೂ ಕೂಡ ಎಲ್ಲರೂ ಕೂಡ ಮೌನವಾಗಿಟ್ಕೊಂಡು ಸಹಕರಿಸಬೇಕು. ಆಮೇಲೆ ನೇರವಾಗಿ ನಾವು ಹೋಗೋದೇ ಗದ್ದೆಗೆ. ಓಕೆ, ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಇದು ಮಕ್ಕಳ ಸೌಂಡ್ ಇಷ್ಟು ಕಡಿಮೆ ಅಂತ. ನಮಸ್ಕಾರ. ಹೊರಗೆ ನಿಮ್ಮ ಶಾಲೆ ಕೇಳಬೇಕು. ನಮಸ್ಕಾರ ಹಾಗಿರ್ಬೇಕು. ಮತ್ತೆ ಬೆಳಿಗ್ಗೆ ಅದು ಆದಿತ್ಯವಾರ ಬಂದು ನಮಸ್ತೆ ನಮಸ್ತೆ ಅಂತ ಇಲ್ಲಿ ಚಹಾ ಕೊಡುದು, ನೀರು ಕುಡಿದು ಎಲ್ಲ ಆಡಿ ಆಯ್ತಾ. ಮಕ್ಕಳಂದ್ರೆ ಹೇಗಿರ್ಬೇಕು? ಒಳ್ಳೆ ಆಕ್ಟಿವ್ ಆಗಿರ್ಬೇಕಲ್ವಾ, ಕ್ರಿಯಾತ್ಮಕವಾಗಿರ್ಬೇಕು. ಸರಿ, ಪ್ರತಿ ದಿವಸ ಆದಿತ್ಯವಾರ 9 ಗಂಟೆಗೆ ಹೇಳೋರಷ್ಟು ಮಂದಿ, ಆದಿತ್ಯವಾರ 9 ಗಂಟೆಗೆ ಹೇಳೋರಷ್ಟು ಮಂದಿ. ಗುಡ್. ಒಂದು ಚಪ್ಪಳೆ ಕೊಡ್ಬೇಕು. ಪುಳಿದ್ರೆ 10 ಗಂಟೆ ಹೇಳುವವರು. ವೆರಿ ಗುಡ್. ಒಬ್ಬ ಮಾತ್ರ 9 ಗಂಟೆ ಹೇಳುವವನು ಅಲ್ವಾ, ಬಾಕಿ 10 ಗಂಟೆ ಹೇಳುವವರಾ? ಎಷ್ಟು 11 ಗಂಟೆ ಹೇಳುವವರು? 11 ಗಂಟೆ ಎಷ್ಟು ಹೇಳ್ತೀರಿ? ಪ್ರಾಮಾಣಿಕವಾಗಿ ಹೇಳಿ. ಇಲ್ಲ, ಎಷ್ಟು ಗಂಟೆ ಹೇಳುವವರು ಹಾಗಾದ್ರೆ? ಬೆಳಿಗ್ಗೆ 6 ಗಂಟೆ, 6, 7, 8, 9, 10, 11, 12, 1 ಊಟಕ್ಕೆ ಮಾಡು ಮತ್ತೆ ಮಲಗುದಲ್ಲಿ. ಹೌದಾ? ಅಲ್ಲ. ಹಾಗಾದ್ರೆ ನೀವೆಲ್ಲ ಒಳ್ಳೆ ಮಕ್ಕಳು ಅಂತ ಅರ್ಥ ಆಯ್ತು ಅಲ್ವಲ್ಲ? ನೀವೆಲ್ಲ ಒಳ್ಳೆ ಮಕ್ಕಳು ಆಗಿರುವುದರಿಂದ ನಿಮ್ಗೆ ಒಂದು ಚಪ್ಪಲು. ನಿಮ್ಗೆ, ನನ್ಗೆ ಅಲ್ಲ, ನಿಮ್ಗೆ. ಯಾರಿಗೆ? ನಿಮ್ಗೆ. ಆಯ್ತಾ? ಆದಿತ್ಯವಾರ ಆದ್ರೂ ಕೂಡ ನೀವು ತಡವಾಗಿ ಹೇಳುದಿಲ್ಲ ಎನ್ನುವ ಖುಷಿ ಆಯ್ತು ನಮ್ಗೆ. ಈಗ ಇಲ್ಲಿ ಯಾಕೆ ಬಂದಿದ್ದೇವೆ ಅಂತ ಹೇಳಿ ಆಯ್ತಲ್ವಾ? ಗದ್ದೆ ಅಂದ್ರೆ ಏನು, ಅಕ್ಕಿ ಅಂದ್ರೆ ಏನು, ಅನ್ನ ಅಂದ್ರೆ ಏನು, ಭತ್ತ ಅಂದ್ರೆ ಏನು, ಮಣ್ಣು ಅಂದ್ರೆ ಏನು, ನೀರು ಅಂದ್ರೆ ಏನು, ಗೊಬ್ಬರ ಅಂದ್ರೆ ಏನು, ಅದರ ಬಗ್ಗೆ ಒಂದಷ್ಟು ಮಾಹಿತಿ ನಾವು ತಿಳ್ಕೊಳ್ಳಬೇಕು. ಯಾಕಂದ್ರೆ ನಾವು ಬದುಕಬೇಕು ಅಂತಾದ್ರೆ ಏನು ಬೇಕು? ಅನ್ನ ಬೇಕೇ ಬೇಕಲ್ವಾ? ಪರೀಕ್ಷೆ ಇರ್ಲಿ ಅಥವಾ ಬೇರೆ ಏನು ಇರ್ಲಿ, ಹಸಿವಾದ್ರೆ ಏನಾದ್ರು ಬೇಕಾ ನಮ್ಗೆ? ಅದಕ್ಕೆ ಅನ್ನ ಬ್ರಹ್ಮ ಅಂತ ಹೇಳಿದ್ದಾರೆ ಅಲ್ವಾ? ಹಾಗಾಗಿ ಭತ್ತ ಎಲ್ಲಿಂದ ಆಗುತ್ತೆ, ಅಕ್ಕಿಯ ಮೂಲ ಯಾವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಇವತ್ತು ನಿಮ್ಮನೇಲಿ ಕರೆಸಿದ್ದಾರೆ. ಇದು ಗೊತ್ತಾದ್ರೆ ಮಾತ್ರ ನಾವೇನ್ ಮಾಡ್ತೇವೆ, ಬಟ್ಲಲ್ಲಿ ನಾಳ್ದು ಅನ್ನ ಹಾಕುವಾಗ, ನಾಳೆ ಮತ್ತೆ ಮಧ್ಯಾಹ್ನ ರಾತ್ರಿ ಅನ್ನ ಹಾಕುವಾಗ ನಾವು ಬಿಸಾಡುದಿಲ್ಲ. ಈ ಕೆಲವರಿಗೆ ಸ್ವಲ್ಪ ಇಷ್ಟ ಇಲ್ಲ ಅಂತ ಒಂದಷ್ಟು ಅನ್ನ ಬಿಸಾಡ್ತೇವೆ. ಮಧ್ಯಾಹ್ನ ಊಟ ಶಾಲೆಯಲ್ಲಿ ಎಷ್ಟು ಅನ್ನ ಬಿಸಾಡ್ತೇವೆ ನಾವು? ಬಿಸಾಡ್ತೇವೆ ಸ್ವಲ್ಪ ಆದ್ರೂ. ಹೌದಾ? ಹಾಗೆ ನಾಳೆಯಿಂದ ನಮ್ಮ ಬಟ್ಲಲ್ಲಿ ಒಂದು ಅಗುಳು ಕೂಡ ಹೊರಗೆ ಮಣ್ಣಿಗೆ ಬೀಳ್ಲಿಕ್ಕಿಲ್ಲ. ಆಯ್ತಾ? ಯಾಕೆ ನೀವು ಬಿಸಾಡ್ಲಿಕ್ಕಿಲ್ಲ ನಾಳೆಯಿಂದ. ಯಾಕೆ ಬಿಸಾಡ್ಲಿಕ್ಕಿಲ್ಲ ಅಂತಂದ್ರೆ ಅನ್ನ ಹೇಗೆ ಬರ್ತದೆ ಅಂತ ಅರ್ಥ ಮಾಡಿಕೊಳ್ಬೇಕಿದ್ರೆ ಗದ್ದೆಯ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಬೇಕು. ಆಯ್ತಾ? ಬಿಸಿಲೇನಿಲ್ಲ, ಆಗ ಮಳೆ ಬರ್ತದೆ, ಒದ್ದೆಯಾಗಿ ಅದ್ ಮಳೆ ನೀರನ್ನು ಅನುಭವಿಸಿ. ಆದ ಕಾರಣ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ, ಮತ್ತೆ ನೀವೆಲ್ಲ ತೋಟ ಎಲ್ಲ ತಿರುಗಿ ಮತ್ತೆ ಬನವಾಸಿ ಎನ್ನುವಂತಹ ಒಂದು ಜಾಗಕ್ಕೆ ಬಂದಿದ್ದೇವೆ. ಬರೀ ಒಂದು ಬಯಲಾಗಿತ್ತು, ಏನು ಇರ್ಲಿಲ್ಲ. ಅಲ್ಲಿ ಶ್ರಮದಿಂದ ಇಷ್ಟೆಲ್ಲ ಇದು ಗಿಡ ಮರಗಳು ಬೆಳೆಸಿದ್ದಾರೆ, ಆಮೇಲೆ ಕೃಷಿಯನ್ನು ಮಾಡಿದ್ದಾರೆ, ನೀರಿನ ಸಂಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿಯ ಮನೆ ಯಜಮಾನರಾಗಿರುವಂತಹ ಡಾಕ್ಟರ್ ರತ್ನಾಕರ ಮಲ್ಲಮೊಲ್ಲೆಯವರು ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಆ ಬಳಿಕ ಬೇರೆ ಬೇರೆ ಚಟುವಟಿಕೆ ನಡೆಯುತ್ತಾ ಇದೆ, ಆಟಗಳಿದೆ. ಯಾರಿಗೆಲ್ಲ ಕೆಸರಿಗೆ ಹಾರ್ಲಿಕ್ಕೆ ಇಷ್ಟ ಉಂಟು? ಮತ್ತೆ ಅರ್ಧ ಕೈ ಮುಟ್ಟದೆ ಯಾಕೆ ನೀನು ಅಲ್ಲಿ ನಿಂತ ಹಾಗೆ ಹೀಗೆ ಅಲ್ವಾ? ಈಗೆಲ್ಲ ಆಡ್ಲಿಕ್ಕಿಲ್ಲ, ಸ್ಟೇಟ್ ಇರಬೇಕು ಹೀಗೆ. ಗುಡ್. ಕೆಸರಿನ ಆಟಗಳಿದೆ. ಭತ್ತದ ಮತ್ತು ಅಕ್ಕಿಯ ಮಹತ್ವವನ್ನು ಹೇಳಲಿಕ್ಕಿದ್ದಾರೆ. ಬಹಳ ಮುಖ್ಯವಾದ ವ್ಯಕ್ತಿಯೊಬ್ಬರು ಇದ್ದಾರೆ. ಅವರೆಲ್ಲರೂ ಕೂಡ ಪ್ರೀತಿಗೆ ಈಗ ಸ್ವಾಗತಿಸಲಿಕ್ಕಿದ್ದಾರೆ. ಈ ಮನೆ ಯಜಮಾನರಾಗಿರುವಂತ ಮತ್ತು ಅಧ್ಯಾಪಕರು ಆಗಿರುವಂತ. ಈಗ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಕೋರುವ ಮೊದಲು ಒಂದು ವಿಷಯ ಹೇಳಿಬಿಡ್ತೇನೆ ನೋಡಿ. ಇಲ್ಲಿ ನಿಮ್ಮ ಅಧ್ಯಾಪಕರು ಇದ್ದಾರೆ ಅಲ್ವಾ? ನನ್ನ ಅಧ್ಯಾಪಕರು ಇದ್ದಾರೆ ನೋಡಿ.
ನನ್ನ ವಿದ್ಯಾರ್ಥಿಗಳು ಇದ್ದಾರೆ, ಅವರು ಕೆಲವೊಮ್ಮೆ ನಿಮ್ಮ ಅಧ್ಯಾಪಕರಾಗಿರ್ಬೋದು. ಅದು ಒಂದು ಮೊದಲ ನಮ್ಮ ಇವತ್ತಿನ ಖುಷಿ. ನನಗೆ ಕಲಿಸಿದವರು ಮತ್ತು ನಾನು ಕಲಿಸಿದವರು ಮತ್ತು ಅವರು ಕಲಿಸುವವರು, ಈಗ ಒಂದು ಒಳ್ಳೆಯ ತಲೆಮಾರು ಇಲ್ಲೇ ಇದೆ. ಒಳ್ಳೆಯ ಒಂದು ಖುಷಿ ವಿಷಯ ಅಲ್ವಾ? ನಿಮ್ಮ ಗುರುಗಳನ್ನು ಕಾಣುವುದು ಖುಷಿ, ಗುರುಗಳನ್ನು ಕಾಣುವುದು ಮತ್ತು ಖುಷಿ, ಗುರುಗಳನ್ನು ಕಾಣುವುದು ಮತ್ತಷ್ಟು ಖುಷಿ ಅಲ್ವಾ? ಹಾಗೆ ಇವತ್ತು ಕೃಷಿಯ ಜೊತೆಗೆ ಹಲವು ಖುಷಿಯನ್ನು ಅನುಭವಿಸಲಿಕ್ಕೆ ಮತ್ತು ಅದರ ಜೊತೆಗೆ ಖುಷಿಯ ಜೊತೆಗೆ ಕಲಿಯಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಅಲ್ವಾ? ಈಗ ನೋಡಿ, 2 ಗದ್ದೆಗಳಿವೆ. ಇದು ಹೊಸತಾಗಿ ಮಾಡಿದ ಗದ್ದೆ. ಈ ಮೊದಲು ಇಲ್ಲಿ ಗದ್ದೆ ಇರಲಿಲ್ಲ. ಗದ್ದೆ ಮಾಡಿದರ ಉದ್ದೇಶ ಯಾಕೆ ಗದ್ದೆ ಮಾಡೋದು? ಅನ್ನ ಸಿಗಬೇಕು ಎಂಬುದು ಒಂದು. ಎರಡನೆಯದ್ದು, ನಿಮ್ಮಂತಹ ಪುಟಾಣಿಗಳಿಗೆ ಅನ್ನದ ರುಚಿ ತಿಂದು ಗೊತ್ತಲ್ಲ ನಮಗೆ ಅನ್ನದ ರುಚಿ, ಅದನ್ನು ಮಾಡುವ, ನೆಡುವ ಮತ್ತು ಆ ಕೆಲಸದಲ್ಲಿರುವ ಖುಷಿಯನ್ನು ನೀವು ಕೂಡ ತಿಳಿಬೇಕು ಎಂಬುದಾಗಿ ಇಲ್ಲಿ ಮಾಡಿದ್ದು. ಗೊತ್ತಾಯ್ತಾ? ಆದ ಕಾರಣ ನೀವೆಲ್ಲರೂ ಕೂಡ ಇವತ್ತು ಮಧ್ಯಾಹ್ನ ತನಕ ಹೇಗೆ ಬೇಕೋ ಖುಷಿ ಪಡ್ಬೋದು. ಕೆಸರಲ್ಲಿ ಇಳಿದು ನೀರಲ್ಲಿ ಇಳಿದು ಜಾಗ್ರತೆ ಮಾಡಿಕೊಳ್ಬೇಕು, ನಿಮ್ಮ ಟೀಚರ್ಸ್ ಹೇಳಿರ್ಬೋದು. ಜೊತೆಗೆ ಕಲಿಬೇಕು. ಏನು ಮಣ್ಣಿನ ಗುಣ ಏನು, ಕೆಸರಿನ ಗುಣ ಏನು, ಭತ್ತದ ಗುಣ ಏನು, ಯಾಕೆ ಹಿಂದಿನವರೆಲ್ಲ ಇಷ್ಟು ಕಷ್ಟಪಡ್ತಾರೆ, ನಾವು ತಿನ್ನುವ ಅಕ್ಕಿ ಎಲ್ಲಿಂದಲೋ ಬರ್ತದೆ, ಅದು ಹೇಗೆ ಬರ್ತದೆ ಎಂಬುದನ್ನೆಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ತಿಳಿಯಲಿಕ್ಕೆ ಬೇಕಾಗಿ ಇವತ್ತು ಒಂದು ಒಳ್ಳೆಯ ಖುಷಿಯ ದಿನ. ಆಯ್ತಾ? ಮಧ್ಯಾಹ್ನ ಪಾಯಸ ಇದೆ, ಹೊಟ್ಟೆ ತುಂಬ ಗಂಜಿ ಊಟ ಇದೆ, ಹುರುಳಿ ಚಟ್ನಿ ಇದೆ, ಹಲಸಿನ ಪಾಯಸ ಎಲ್ಲ ಬಹಳ ನಾವು ಹಳ್ಳಿಯಲ್ಲಿ ಗಮ್ಮತ್ತು ಅಂತ ಹೇಳುವಂಥದ್ದು. ಪೇಟೆಯ ಗಮ್ಮತ್ತಲ್ಲ, ನಮ್ಮ ಮನೆಯ ಗಮ್ಮತ್ತುಗಳಿವೆ. ಇವತ್ತು ನೋಡಿ, ಇವತ್ತು ಮುಖ್ಯವಾಗಿ ಬೆಳೇರಿ ಸತ್ಯನಾರಾಯಣ ಇವರು ಈ ಭತ್ತದ 650 ತಳಿಯನ್ನು ಸಂರಕ್ಷಣೆ ಮಾಡಿದವರು ಅವರು. ಹಾಗೆ ಸಂರಕ್ಷಣೆ ಮಾಡಿದ ಕಾರಣ ಹಲವು ಭತ್ತದ ತಳಿ ಉಳಿಯುವ ಹಾಗೆ ಆಯಿತು. ಅವರು ಶ್ರೀ ಬೆಳೇರಿ ಸತ್ಯನಾರಾಯಣ. ನಮ್ಮ ಭಾರತ ದೇಶ ನೀಡುವ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಒಂದು. ನಾಳೆ ನೀವೆಲ್ಲ ಅಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಎಂಬುದನ್ನು ಹಳ್ಳಿಯಲ್ಲಿ ಹುಟ್ಟಿದ ಬೆಳೇರಿ ಸತ್ಯನಾರಾಯಣ ಅವರು ನಿರೂಪಿಸಿದ್ದಾರೆ. ಅವರು ನಿಮಗೆ ಭತ್ತದ ಮಹತ್ವ ಏನು, ಅನ್ನದ ಮಹತ್ವ ಏನು, ಯಾಕೆ ನಾವು ಬಂಜರು ಭೂಮಿಯಲ್ಲಿಯೂ ಕೃಷಿ ಮಾಡಬೇಕು, ಹೇಗೆ ಮಾಡಬಹುದು ಎಂಬುದನ್ನು ಹೇಳ್ತಾರೆ. ಮತ್ತು ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಅವರು ಮುಂಡಾಸೆಲ್ಲ ಕಟ್ಟಿದ್ರು ಕೂಡ ಅವರೊಂದು ಯೂನಿವರ್ಸಿಟಿಯ ಪ್ರೊಫೆಸರು. ಅದೇ ರೀತಿಯಲ್ಲಿ ಕೃಷಿ ಮತ್ತು ಸಾಮಾಜಿಕ ಇತ್ಯಾದಿ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವವರು. ಅವರು ಕೃಷಿ ಮೂಲ ಕುಟುಂಬದಿಂದ ಬಂದವರು. ಆದ ಕಾರಣ ಅವರಿಗೆ ಮುಂಡಾಸು ಕಟ್ಟುವುದು ಮತ್ತು ಲುಂಗಿ ಉಡುವುದೆಲ್ಲ ಹೆಮ್ಮೆಯ ವಿಷಯ. ಮತ್ತು ಶ್ರೀನಿವಾಸ ಆಳ್ವರು ಇದ್ದಾರೆ ನಮ್ಮ ಜೊತೆಗೆ, ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಹಕರಿಸುವವರು ಕೃಷಿಕರೇ. ಸುಜಿತ್ ಉಪ್ಪಳ ಇದ್ದಾರೆ, ಅವರು ಕೂಡ ನನ್ನ ವಿದ್ಯಾರ್ಥಿ, ಈಗ ಅಧ್ಯಾಪಕರು ಮತ್ತು ಕೃಷಿಯಲ್ಲಿ ಒಳವರವರು. ಮತ್ತು ದಿವಾಕರ ಬಲ್ಲಾಳ್, ಇವರು ಹೈಸ್ಕೂಲಿನ ಅಧ್ಯಾಪಕರು, ಕೃಷಿ ಕುಟುಂಬದಲ್ಲೇ ಬಂದವರು. ಮತ್ತು ನಿಮಗೆ ಆಟ ಇವರನ್ನು ನೋಡಿದ್ದೀರಾ, ಯೂಟ್ಯೂಬಲ್ಲಿ ಎಲ್ಲ ನೋಡಿರ್ಬೋದು ನೀವು, ಮಕ್ಕಳಿಗೆ ಬೇಕಾಗಿ ಅಲ್ವಾ, ಶಾಲೆಗಳಲ್ಲಿ ಒಂದು ಇದಿಷ್ಟು ಮಂದಿ ಇವತ್ತು ನಾವು ಈಗ ಮುಖ್ಯವಾಗಿ ಪರಿಚಯ ಮಾಡುವುದು. ಬಾಕಿ ಇಲ್ಲಿ ಬಂದು ಸೇರಿದವರೆಲ್ಲರೂ ಕೂಡ ಕೃಷಿಯಲ್ಲಿ ತುಂಬ ಅನುಭವ ಇದ್ದವರಿದ್ದಾರೆ, ನಿಮ್ಮ ಅಧ್ಯಾಪಕರಿದ್ದಾರೆ, ಮತ್ತು ಇಲ್ಲಿಯ ಸ್ಥಳೀಯರ ಇದ್ದಾರೆ, ನಮ್ಮ ಮಲ್ಲಮೂಲೆ ಕುಟುಂಬದವರು, ತಚ್ಚಂಗಾಡು ಕುಟುಂಬದವರು, ಇವರೆಲ್ಲ ಇದ್ದಾರೆ. ಆದ ಕಾರಣ ಇವರೆಲ್ಲರಿಗೂ ನಿಮಗೂ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಒಂದು ಪರಿಸರ ಗೀತೆ ಬೇಕಾ ಪ್ರಾರ್ಥನೆಯಾಗೆ? ಗಿಡವ ನೆಡುವ ನೆಟ್ಟು ಬೆಳೆವ ಮರಗಳ ಮುಂದೆ ಅವು ನೀಡದಿರವು ದಿನಕ್ಕೆ 100 ವರಗಳ. ಇನ್ನು ನೋಡಿ, 2 ಗದ್ದೆ ಇದೆ ನಿಮಗೆ. ದಿವಾಕರ ಬಲ್ಲಾಳ ಮತ್ತು ರಾಜೇಶ್ ಬೆಜ್ಜಂಗಳ ಸರ್ ಅವರು ನಿಮಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಅವರೊಟ್ಟಿಗೆ ಸುಜಿತ್ ಉಪ್ಪಳ, ಶ್ರೀನಿವಾಸ ಆಳ್ವ ಇವರೆಲ್ಲ ಇದ್ದಾರೆ. ಅವರು ಆ ಸಲಹೆ ಸೂಚನೆಯ ಪ್ರಕಾರ ನೀವು 2 ಗದ್ದೆಯನ್ನು ಕೂಡ ಆಟ ಆಡಲಿಕ್ಕೆ ಉಪಯೋಗಿಸ್ಬೋದು. ಸಣ್ಣ ಪುಟ್ಟ ಲಘು ಸ್ಪರ್ಧೆಗಳೆಲ್ಲ ಇವೆ. ನಿಮಗೆಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಕೊಡ್ತೇವೆ. ಬೆಳೇರಿ ಸತ್ಯನಾರಾಯಣ ಅವರ ಸಹಿ ಇರುವ ಸರ್ಟಿಫಿಕೇಟ್ ಕೊಡ್ತೇವೆ. ಇವತ್ತಲ್ಲ, ನಾವು ನಿಮ್ಮ ಅಧ್ಯಾಪಕರಿಗೆ ಮತ್ತೆ ತಲುಪಿಸ್ತೇವೆ. ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ಲರಿಗೂ ಒಂದು ನಮಸ್ಕಾರ. ನನಗೆ ದೊಡ್ಡ ಶಬ್ದದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ, ಸಣ್ಣ ಮಟ್ಟದಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಮತ್ತು ಗದ್ದೆ ಬಗ್ಗೆ ನನಗಿಂತ ಹೆಚ್ಚು ತಿಳಿದವರು ಇಲ್ಲಿದ್ದಾರೆ. ನಾನೇನು ದೊಡ್ಡ ಮಟ್ಟದ ಬೇಸಾಯದ ಅನುಭವ ಇದ್ದಂಥ ವ್ಯಕ್ತಿ ಅಲ್ಲ. ಆದರೂ ಸಣ್ಣ ರೀತಿಯಲ್ಲಿ ಕೆಲವು ಮಾಹಿತಿಗಳನ್ನು ಮಾತ್ರ ನೀಡ್ಬೋದಷ್ಟೇ. ಭತ್ತ ಅಥವಾ ಅಕ್ಕಿ ಅಂತೇಳಿದರೆ ದಕ್ಷಿಣ ಭಾರತದ ನಾವೆಲ್ಲರೂ ಊಟ ಮಾಡುವಂಥ ಒಂದು ಆಹಾರ ವಸ್ತು. ಇದನ್ನು ಬೆಳೆಸಬೇಕಾದ್ದು, ಉಳಿಸಬೇಕಾದ್ದು ಇಂದಿನ ದಿನಗಳಲ್ಲಿ ಅತಿ ಅಗತ್ಯ. ಯಾಕಂತೇಳಿದರೆ
ಇದು ಈಗಾಗಲೇ ನಮ್ಮ ನಡುವಿಂದ ಹೊರಟು ಹೋಗ್ತಾ ಇದೆ. ಆದ್ದರಿಂದ ನಾವು ಇದನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ಅತಿ ಅಗತ್ಯ. ಈ ಗದ್ದೆ ಅಂತ ಹೇಳುವಾಗ ತುಂಬ ಅದರಲ್ಲಿ ಸವಾಲುಗಳಿವೆ, ಕಷ್ಟ ನಷ್ಟಗಳಿವೆ, ತುಂಬ ತೊಂದರೆಗಳಿವೆ. ಆದರೆ ಇಲ್ಲಿ ಈ ಪರಿಸರದಲ್ಲಿ ಅಂತ ಹೇಳಿದರೆ ಎಲ್ಲರೂ ಇರುವ ಗದ್ದೆಗಳನ್ನೆಲ್ಲ ಅಡಿಲು ಬಿಟ್ಟು ಆದವರ ನಡುವೆ ರತ್ನಾಕರ್ನಂಥವರು ಈ ಪರಿಸರದಲ್ಲಿ ಗದ್ದೆ ಇಲ್ಲದ ಜಾಗದಲ್ಲಿ ಈ ರೀತಿಯ ಒಂದು ಮಾಡಿ ನಮಗೆಲ್ಲರೂ ಮಾದರಿಯಾಗಿದ್ದಾರೆ. ಇನ್ನಷ್ಟು ಜನ ಇದನ್ನು ಎನ್ನುವಂಥದ್ದನ್ನು ಮಾಡಿ ತೋರಿಸಿದ್ದಾರೆ. ಹೇಳುವುದು ಮಾತ್ರ ಅಲ್ಲ, ಬಾಯಲ್ಲಿ ಹೇಗೆ ಬೇಕಾದರೂ ಹೇಳ್ಬೋದು, ಆದರೆ ಮಾಡಿ ತೋರಿಸುವುದು ತುಂಬ ಸವಾಲಿರುವ ಕೆಲಸ. ಅದನ್ನು ಇಲ್ಲಿ ಮಾಡಿ ತೋರಿಸಿದ್ದಾರೆ. ಈ ನಮಗೆ ಬೇಕಾದ ಅಕ್ಕಿಯನ್ನು ನಾವೇ ಮಾಡಿಕೊಳ್ಬೇಕು ಮತ್ತು ಅದನ್ನು ಬೆಳೆಸಿಕೊಳ್ಬೇಕು ಎನ್ನುವಂಥದ್ದನ್ನು ಒಂದು ತೋರಿಸಿರುವಂಥದ್ದು ನಿಮಗೆ ಈಗ ಇಲ್ಲಿ ಕಾಣ್ತಾ ಇದೆ. ಈ ಭತ್ತದಲ್ಲಿ ಹಲವಾರು ವೈವಿಧ್ಯವಾದ ತಳಿಗಳಿವೆ. ಈಗ ನಾವು ಕಾಣುವುದಕ್ಕಿಂತ ಎಷ್ಟೋ ತಳಿಗಳಿವೆ, ಆದರೆ ಇಂದಿನವರಿಗೆ ಇದರ ಪರಿಚಯ ತುಂಬ ಕಡಿಮೆ ಆಗ್ತಾಯಿದೆ. ಯಾಕಂತ ಹೇಳಿದರೆ ಅದರ ಬಗ್ಗೆ ಮಾಹಿತಿ ಕೊಡುವವರಿಲ್ಲ ಮತ್ತು ಈ ಕೃಷಿ ಇಲ್ಲಿಂದ ಮರೆಯಾಗ್ತಾ ಇದೆ. ಈ ವೈವಿಧ್ಯವಾದ ತಳಿಗಳನ್ನು ಬೆಳೆಸುವಂಥದ್ದು ಉಳಿಸುವಂಥದ್ದು ಅತಿ ಅಗತ್ಯ. ನನ್ನಲ್ಲಿ ಸುಮಾರು 650ಕ್ಕಿಂತಲೂ ಹೆಚ್ಚು ತಳಿಗಳಿವೆ. ಇದು ನನ್ನ ಮನೆಯಲ್ಲೇ ಮಾಡಿದ್ದಲ್ಲ, ಬೇರೆ ಬೇರೆ ಕಡೆಯಿಂದ ನಾನು ಇದನ್ನು ಸಂರಕ್ಷಣೆ ಮಾಡಿ ಈ ಭಾಗಕ್ಕೆ ತಂದು ಇಲ್ಲಿ ಒಂದಿಷ್ಟು ನಿಮ್ಮಂಥವರಿಗೆ ಪರಿಚಯ ಮಾಡಿದ್ದೇನೆ. ಬೇಸಾಯದ ದೊಡ್ಡ ಮಟ್ಟದ ಅನುಭವ ಆಗಲಿ, ಈಗ ನಿಮ್ಮ ಹಾಗೆ ಗದ್ದೆಗಿಳಿದ ಅನುಭವ ಆಗಲಿ ನನಗಿಲ್ಲ. ಆದರೂ ತಳಿ ಉಳಿಸುವ ಒಂದು ಆಸಕ್ತಿಯಿಂದ ಅದರ ಹಿಂದೆ ಹೋಗಿ ಈ ರೀತಿ ಒಂದು ಸಣ್ಣ ಕೆಲಸ ಮಾಡಿದ್ದೇನೆ. ಅದರಿಂದಾಗಿ ದೊಡ್ಡ ಮಟ್ಟದಲ್ಲಿ ನನ್ನನ್ನು ಗುರುತಿಸುವಂತಾಗಿದೆ. ಮುಂದಿನ ದಿನಗಳಲ್ಲಿ ನೀವು ಸ್ವಲ್ಪ ಇಂಥ ಒಂದು ಕೃಷಿ ಕ್ಷೇತ್ರಕ್ಕೆ ಬನ್ನಿ. ಈ ರೀತಿಯ ಒಂದು ಬೇಸಾಯದ ಅನುಭವ ಇಲ್ಲಿ ಸಣ್ಣ ಮಟ್ಟದಲ್ಲಾದರೂ ನಿಮಗೆ ದೊರೆಯುತ್ತದೆ. ಮುಂದಿನ ದಿನಗಳಲ್ಲಿ ನಿಮಗೆ ಅದೊಂದು ಪ್ರಚೋದನೆ ಆಗ್ಬೋದು. ಭತ್ತ ಮತ್ತು ಅದರ ಮಾಹಿತಿಯ ಬಗ್ಗೆ ಇನ್ನಷ್ಟು ನಿಮ್ಮ ಅಧ್ಯಾಪಕರಿಂದ ನೀವು ಪಡ್ಕೊಳ್ಬೋದು. ಅವರಿಗೆ ಬೇರೆ ಬೇರೆ ರೂಪದಲ್ಲಿ ಅವರು ಅದನ್ನು ಮಾಹಿತಿ ಸಂಗ್ರಹಿಸಿರ್ತಾರೆ. ಮತ್ತು ಕೆಲವರಿಗೆ ಬೇಸಾಯ ಹಿನ್ನೆಲೆ ಇರುವವರು ತುಂಬ ಮಂದಿ ಈ ಕ್ಷೇತ್ರದಲ್ಲಿದ್ದಾರೆ. ನಾವೆಲ್ಲರೂ ಕೃಷಿ ಕುಟುಂಬದಿಂದ ಬಂದ ಕಾರಣ ಎಲ್ಲರೂ ಒಂದು ಬೇಸಾಯದ ಒಂದು ಹಿನ್ನೆಲೆ ನಮ್ಮೆಲ್ಲರಿಗೂ ಇದೆ. ಬೇರೆ ಬೇರೆ ಉದ್ಯೋಗದಲ್ಲಿದ್ದರೂ ಅವರ ಹಿರಿಯರು ಮತ್ತು ಅವರು ಸಹ ಬೇಸಾಯದಿಂದ ತುಂಬ ಅನುಭವ ಗಳಿಸಿಕೊಂಡವರಾಗಿರ್ತಾರೆ. ಉದ್ಯೋಗದ ನೆಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದುಕೊಂಡಿರ್ತಾರೆ. ಈಗ ಶಾಲಾ ಮಟ್ಟದಲ್ಲೂ ಸಹ ಶಾಲಾ ಪರಿಸರದಲ್ಲಿರುವ ಅಧ್ಯಾಪಕರಿಗೂ ಸಹ ಎಲ್ಲರಿಗೂ ಒಂದು ಅಲ್ಲಲ್ಲಿರುವ ಗದ್ದೆಗಳನ್ನು ಒಂದೊಂದು ಸಣ್ಣ ಸಣ್ಣ ಗದ್ದೆಯನ್ನಾದರೂ ಮಾಡಿ ಅದರ ಲಾಭ ನಷ್ಟ ನೋಡುವುದಕ್ಕಿಂತ ಹೆಚ್ಚಾಗಿ ಅದು ಜನರಿಗೆ ಎಷ್ಟು ಪ್ರಚೋದನೆ ಮಾದರಿ ಅನ್ನೋ ದೃಷ್ಟಿಯಲ್ಲಿ ಸಣ್ಣ ಸುತ್ತಮುತ್ತಲಿರುವ ಯಾವುದಾದ್ರೂ ಗದ್ದೆಯನ್ನು ಸ್ವತಃ ಅಧ್ಯಾಪಕರ ಮುಖಾಂತರ ಆದರೂ ಅದನ್ನು ಒಂದು ವರ್ಷದಲ್ಲಿ ಒಮ್ಮೆ ಸಣ್ಣ ಬೇಸಾಯ ಮಾಡಿ ಮಕ್ಕಳಿಗೆ ಅಲ್ಲಿ ಬೇಸಾಯ ಮಾಡುವುದರ ಮೂಲಕ ಅದರ ಒಂದು ಪರಿಚಯ ಒದಗಿಸುವಂಥದ್ದು ಸಹ ಅತಿ ಅಗತ್ಯ. ಯಾಕಂತೇಳಿದರೆ ಅಲ್ಲಿ ಲಾಭ ನಷ್ಟ ಲೆಕ್ಕ ಹಾಕೋದಕ್ಕಿಂತ ಹೆಚ್ಚು ನಾವು ಮಾಹಿತಿ ಕೊಡುವಂಥದ್ದಾಗಲಿ ಅವರಿಗೆ ಒಂದು ಅನುಭವ ಸಿಗುವಂಥ ಆ ನಿಟ್ಟಿನಲ್ಲಿ ಸಣ್ಣ ಸಣ್ಣ ರೀತಿಯಲ್ಲಿ ಒಂದು ಕೆಲಸ ಮಾಡಿದರೆ ಹೆಚ್ಚಿನ ಜನರಿಗೆ ಅದು ಪ್ರಯೋಜನ ಆಗ್ಬೋದು ಎಂದು ಹೇಳಿ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತೇನೆ. ಸರ್
ಬನವಾಸಿಯಲ್ಲಿ ಈ ಸಲ ನಾವು 2 ಹೊಸ ಗದ್ದೆಗಳನ್ನು ಮಾಡಿದ್ದೇವೆ. ಅದರಲ್ಲಿ ದೊಡ್ಡ ಗದ್ದೆ ಇದು ಸುಮಾರು ಅರ್ಧ ಎಕರೆ ಜಾಗದಲ್ಲಿ ಗದ್ದೆ ಮಾಡಿದ್ದು. ಈ ಗದ್ದೆ ಮಾಡಲಿಕ್ಕೆ ಸುಮಾರು 2 ವಾರಗಳ ಅಂದರೆ 1 ವರ್ಷದ ಮೊದಲೇ ಅದಕ್ಕೆ ಬೇಕಾದ ಯೋಜನೆಗಳನ್ನು ಮಾಡಿ ಈಗ 2 ವಾರಗಳಿಂದ ಸತತವಾಗಿ ರೂಪೀಕರಿಸಿದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ಭತ್ತ ಬೆಳೆಯುವುದಕ್ಕಿಂತಲೂ ಹೊಸ ತಲೆಮಾರು ಈಗ ಇಲ್ಲಿ ಆಡ್ತಾ ಇರುವ ಕುಣಿತಾ ಇರುವಂತಹ ವಿದ್ಯಾರ್ಥಿಗಳು ಅವರು ಈ ಅನ್ನದ ಬೆಲೆಯನ್ನು ಮೌಲ್ಯವನ್ನು ಭತ್ತದ ವ್ಯಾಲ್ಯೂವನ್ನು ಮತ್ತು ಇದರ ಶ್ರಮವನ್ನು ರೈತರ ಪರಿಶ್ರಮವನ್ನೆಲ್ಲ ತಿಳಿಬೇಕು ಅಂತ ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೂ ಕೂಡ ನಾವು ಮಾಹಿತಿಗಳನ್ನು ಮತ್ತು ಇಲಾಖೆಗಳಿಗೆ ಸರ್ಕಾರಿ ಇಲಾಖೆ ಕೃಷಿ ಭವನಂತ ಇಲಾಖೆಗಳಿಗೆ ಕೂಡ ಮಾಹಿತಿ ಕೊಟ್ಟಿದ್ದೇವೆ. ಇವತ್ತು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದು ಸ್ಪರ್ಧೆ ನಡೀತಾ ಇದೆ. ಎಲ್ಲವೂ ಕೂಡ ಲಘು ಸ್ಪರ್ಧೆ. ನಮಗೆ ಸ್ಪರ್ಧೆ ಅಲ್ಲ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ ಮಕ್ಕಳು ಮಣ್ಣಿನ ಗುಣವನ್ನು ಖುಷಿಯನ್ನು ಅನುಭವಿಸಬೇಕು ಅಂತ ಅಲ್ಲಿ ಈ ಹಿನ್ನೆಲೆಯಲ್ಲಿ ಶಾಲೆಯ ಅಧ್ಯಾಪಕರುಗಳು ಅಧ್ಯಾಪಿಕೆಯರು ಅದೇ ರೀತಿಯಲ್ಲಿ ಹೆತ್ತವರು ಮತ್ತು ಇಲ್ಲಿಯ ಸ್ಥಳೀಯರು ನೀರ್ಶಾಲಿನ ಸ್ಥಳೀಯರು ಎಲ್ಲರೂ ಕೂಡ ಬಂದಿದ್ದಾರೆ. ಬಹಳ ಸಂತೋಷ. ನಮ್ಮ ಶ್ರಮ ಮತ್ತು ಕಷ್ಟ ನಷ್ಟ ಇತ್ಯಾದಿಗಳು ಕೂಡ ಒಂದು ಸಾರ್ಥಕ ಆದಂಥ ಒಂದು ಅನುಭವ, ಆ ಖುಷಿ ನಮ್ಮದು.
അതെ നിങ്ങളതൊക്കെ കണ്ടാണെങ്കിൽ ഒരു 5 കൊല്ലം വേണ്ടി വരുമോ സാർ? ഇതിപ്പോ ഇവിടെ നോക്കൂ, ಇದು ನಿಧಿ ಹುಡುಕಾಟ. ರೆಡಿಯಾ? ಏನು ಗೊತ್ತಾ, ರಾಜೇಶ್ವರ ಕೈಯಲ್ಲೇನಿದೆ ತೆಂಗಿನಕಾಯಿ ಒಂದಿದೆ. ಆ ತೆಂಗಿನಕಾಯಿಯನ್ನು ಈ ಗದ್ದೆಯ ಎಲ್ಲೋ ಒಂದ್ ಕಡೆ ಇಡ್ತಾರೆ ಅವರು. ಅವ್ರು ಇಡುವುದನ್ನ ನೀವು ನೋಡ್ಲಿಕ್ಕಿಲ್ಲ, ಆಯ್ತಾ? ಅವ್ರು ಇಡುವುದನ್ನ ನೀವು ನೋಡ್ಲಿಕ್ಕಿಲ್ಲ. ಅದಕ್ಕೇನು ಮಾಡ್ಬೇಕು ಗೊತ್ತಾ, ಎಲ್ರು ತಿರುಗಿ ನಿಲ್ಬೇಕು. ನಿಧಿ ಹುಡುಕುವ ಸ್ಪರ್ಧೆ ಗೊತ್ತಾಯ್ತಲ್ಲ, ಯಾರು ನೋಡ್ಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಅತ್ಯಂತ ಪವಿತ್ರವಾದ ನಿಧಿ ಇದೆ, ಅಲ್ಲಿ ಚಿನ್ನ ವಜ್ರ ಎಲ್ಲ ಹಾಕಲಾಗಿದೆ, ಆಯ್ತಾ? ಅದು ಹುಡುಕಬೇಕು. ಯಾರನ್ನು ಯಾರು ದೂಡ್ಲಿಕ್ಕಿಲ್ಲ. ಬಹಳ ತಾಳ್ಮೆಯಿಂದ ಇಡೀ ಗದ್ದೆ ಬಗ್ಗೆ ಹುಡುಕಿ ರತ್ನಾಕರ ಮಾಸ್ಟರ್ ನಿಧಿಯನ್ನು, ಹೌದು ರತ್ನಾಕರ ಮಾಸ್ಟರ್ ನಿಧಿ, ರತ್ನಾಕರ ಮಾಸ್ಟರ್ ಇಟ್ಟಿದ್ದಾರೆ ನಿಧಿಯನ್ನು ನಿಮ್ಗೆ ಬೇಕಾಗಿ. ಯಾರಿಗೆ ಸಿಗುತ್ತೆ ಅದು ಯಾರಿಗೆ ಕೊಡ್ಲಿಕ್ಕಿಲ್ಲ, ಆಯ್ತಾ? ಯಾರಿಗೆ ಕೊಡ್ಲಿಕ್ಕಿಲ್ಲ. ಸಿಕ್ಕಿದವರು ಬಂದು ಸರ್ ಹತ್ರ ಕೊಡ್ಬೇಕು, ದಿವಾಕರ್ ಸರ್ ಹತ್ರ. ಓಕೆ, ಆಯ್ತಾ? ಎಲ್ಲ ಒಂದ್ ಕಡೆಯಲ್ಲಿ ಇದ್ದೇವೆ. ಒಂದೇ ಒಂದಿರುವಂತದ್ದು, ಬಹಳ ಅಮೂಲ್ಯವಾಗಿರುವಂತದ್ದು, ಆಯ್ತಾ? ಸರಿಯಾ? ನಿಧಿ ಇಡ್ಲೇ ಇಲ್ವಾ ಅಂತ. ഇങ്ങോട്ട് കാണിക്കുന്നു.
നമ്മളെ രത്നാകരൻ മാഷയുടെ പറമ്പത്ത്, അതായത് നമ്മുടെ നാടൻ ഭാഷയിൽ പറഞ്ഞാൽ കണ്ടത്തിൽ ഇറങ്ങിയിട്ടാകുമ്പോൾ നമ്മളെ ചെറിയ കുട്ടിക്കാലമാണ് ഓർമ്മ വന്നത്. കുട്ടിക്കാലത്ത് രാവിലെ എണീറ്റ് കണ്ണ് തിരുമ്പി നമ്മൾ പറമ്പത്തേക്ക് പോകുമ്പോൾ അവിടെ കാളകളുടെ കളകള ശബ്ദവും പക്ഷികളുടെ ശബ്ദവും അതുപോലെ തന്നെ ഒരു കലപ്പ ഊന്നുമറിയിക്കുന്ന ആ ഒരു പഴയ ഓർമ്മയാണ് ഇപ്പോൾ നമ്മളിവിടെ കണ്ടത്. നമ്മുടെ കുട്ടികൾക്ക് വലിയ ആവേശമാണ്, കുട്ടികൾ വളരെ ഹാപ്പിയാണ്. കുട്ടികൾ ആദ്യം ഇറങ്ങാനും മടിയുണ്ടാകുമ്പോൾ ഇപ്പോൾ കുട്ടികളൊക്കെ കുളിക്കുകയാണ് ഇവിടെ. രത്നാകര മാഷ വീട്ടിൽ കുട്ടികൾ പാടത്ത് ഇറങ്ങി കഴിഞ്ഞിട്ട് കുളിക്കുകയാണ്. കുട്ടികളൊക്കെ ഭയങ്കര ആവേശത്തിൽ കുട്ടികൾ കുളിക്കുകയാണ്. നമ്മുടെ രത്നാകര മാഷ ഈ തറവാട് ആകൃതിയിലാണ് ഇപ്പോൾ അദ്ദേഹം ഇവിടെ വീട് സജ്ജീകരിച്ചിട്ടുള്ളത്. ഇവിടെ ഒരുപാട് ആൾക്കാർ ഇത് കാണാനും ഇത് ആസ്വദിക്കാനും വരുന്നുണ്ട്. നമ്മൾ പഴയ കാലത്തേക്ക് തിരിച്ചു പോവുകയാണ്. ഇപ്പോൾ നമ്മുടെ ഞാറ് നടാൻ വേണ്ടി ഞാറ് റെഡിയായിട്ട് നിൽക്കുകയാണ്. നമ്മുടെ മുതിർന്ന പത്രപ്രവർത്തകന് ഇവിടെ ഇത് കാണാൻ വേണ്ടി എത്തിയിട്ടുണ്ട്. അതുപോലെ തന്നെ നമ്മുടെ പത്മശ്രീ അവാർഡ് നേടിയ സത്യനാരായണ അവർകൾ ഇവിടെയുണ്ട്. ഒരുപാട് വിശിഷ്ട വ്യക്തികൾ വിവിധ നാടുകളിൽ നിന്ന്, വിവിധ പ്രദേശങ്ങളിൽ നിന്ന് ഒരുപാട് ആളുകൾ ഇവിടെ വന്നിട്ടുണ്ട്. GHS പെരടാളിയിലെ കുട്ടികളും അവിടുത്തെ അധ്യാപകരൊക്കെ ഇവിടെയുണ്ട്. ഇതൊരു ഉത്സവ ലഹരിയാണ്, ഒരു ഉത്സവത്തിൻ്റെ ലഹരിയാണ്. കുട്ടികൾ ഇവിടെ കുളിക്കുകയാണ്. കുട്ടികളിപ്പോൾ ഇത് കഴിഞ്ഞിട്ട് വന്ന് ഇവിടെ കുട്ടികളെ കൂടെ ഞങ്ങൾ കുളിക്കുകയാണ്. ഇവിടെ ശരിക്കും പറഞ്ഞാൽ ഒരു ഉത്സവത്തിൻ്റെ ലഹരിയാണ്. അതെ, ഒരു നടുന്ന ഒരു ഉത്സവ ലഹരിയിലാണ് നമ്മുടെ രത്നാകരേട്ടന്റെ മിലിറ്ററി റിട്ടയർഡ് മിലിറ്ററി. അദ്ദേഹം ഈ പ്രായത്തിലും ആവേശത്തോടു കൂടിയാണ് ഞങ്ങളെ കൂടെ ഈ കണ്ടത്തിൽ ഇറങ്ങിയത്. വളരെ ആവേശം, കുട്ടികളെക്കാൾ ആവേശത്തിലാണ്. അധ്യാപകനാണ് നമ്മളെ കൂടെ കൊണ്ടുവന്നത്. നമ്മളെ രാജേഷ് മാഷ്, പേടാല സ്കൂളിലെ രാജേഷ് മാഷ്, അദ്ദേഹത്തിന്റെ കുട്ടികളും രാവിലെ മുതൽ ഇവിടെ ഉണ്ട് നമ്മുടെ കൂടെ. ಇದು ಮಳೆ ಕೊಯ್ಲು ಕೊಳ ನಮ್ಮ ಅಂದರೆ ಮಳೆಗಾಲದಲ್ಲಿ ನಾವು ಇದರಲ್ಲಿ ನೀರು ತುಂಬಿಸ್ತೇವೆ, ಬೇಸಿಗೆಯಲ್ಲಿ ಉಪಯೋಗಿಸ್ತೇವೆ. ಇವತ್ತು ಮಕ್ಕಳಿಗೆ ಬೇಕಾಗಿ ಮಕ್ಕಳ ಈ ಕಂಡಕೋರಿ ಸಂಭ್ರಮದ ಗದ್ದೆಯಲ್ಲಿ ಆಟ ಆಡಿ ಒಟ್ಟಿಗೆ ಎಲ್ಲರಿಗೂ ಕೂಡ ಸ್ನಾನ ಮಾಡಲಿಕ್ಕೆ ಬೇಕಾಗಿ ನೀರನ್ನು ತಗ್ಗಿಸಿ, ಮಳೆ ಕೊಯ್ಲು ಕೊಳದ ನೀರನ್ನು ತಗ್ಗಿಸಿ ಅವರಿಗೆ ಸ್ನಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಮಕ್ಕಳ ಖುಷಿ ಇದು. ಸಾಕಷ್ಟು ಜಾಗೃತಿ ಕೂಡ ಮಾಡಿಕೊಂಡು ನೀರನ್ನು ಸಾಕಷ್ಟು ತಗ್ಗಿಸಿ ಅಧ್ಯಾಪಕರೆಲ್ಲ ಅಲ್ಲಲ್ಲಿ ನಿಂತುಕೊಂಡು ಮಕ್ಕಳಿಗೆ ಆಟ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಮ್ಮ ಮಳೆ ಮಗಳು ಎಂಬ ಮಳೆ ಕೊಯ್ಲು ಕೊಳವನ್ನು ಇದು ಇವತ್ತಿಗೆ ಮಾತ್ರ. ഇവിടെ നമ്മുടെ മക്കളെല്ലാം ചുറ്റുഭാഗത്ത് നിന്നിട്ടുണ്ട്. വളരെ ഹാപ്പിയിലാണ് കുട്ടികൾ. പക്ഷേ ഇതൊരു നീന്തൽ കുളമല്ല. നമ്മുടെ രത്നാകരൻ മാഷ് ഇവിടെ നിർമ്മിച്ചത് റെയിൻ വാഷർ, അതായത് മഴവെള്ളം സംഭരിക്കാനുള്ള ഒരു കുളമാണിത്. അത് തീർച്ചയായിട്ടും നമുക്കിപ്പോൾ ഒരു ആവേശം നൽകിക്കൊണ്ടാണ് നമ്മളിതിൽ ഒരു കുളമായി ഉപയോഗിക്കുന്നത്. അപ്പോൾ എല്ലാ സ്കൂളിലും ഒരു കുട്ടികൾക്ക് നീന്തൽ പഠിക്കാൻ വേണ്ടി ഇതേപോലെയുള്ള പ്രദേശങ്ങളിൽ ഒരു കുളം നിർമ്മിച്ചാൽ കുട്ടികൾക്ക് വലിയ സന്തോഷമാവും. ഇതിന് മുൻകൈയെടുത്ത മാഷെ പ്രത്യേകം അഭിനന്ദിക്കുന്നു. ഒരിക്കലും കൂടി ഞങ്ങൾ ഈ കുളത്തിലേക്ക്, മഴവെള്ള സംഭരണിയിലേക്ക് ഞങ്ങൾ ചാടുകയാണ്.
mana mana ini banyak orang mau keluar mau kena foto ini ada video klip gitu apa yo masa tak mau lagi ini capca ikon mau irak aja dah yang ada poin apa itu dah kamu lihat ini video foto deh ayo lari kali kutta jadi suci tuppala ಸ್ಟೂಡೆಂಟ್ ನೀಳಕೊಂಡು ಕಾಲದವರು ಇಂದಿನ ಕಾಲದಲ್ಲಿ ಕೊಡೆ ಇರಲಿಲ್ಲ. ಶಾಲೆಗೆ ಹೋಗುವ ಮಕ್ಕಳು ಕೂಡ ಹೀಗೆ ಇದನ್ನು ಹಾಕಿಕೊಂಡು ಹೋಗ್ತಾ ಇದ್ರು. ಇದು ಕೃಷಿಕರ ಒಂದು ಮಳೆಯಿಂದ ರಕ್ಷಣೆ ಪಡೆಯುವಂತ ಒಂದು ಸಾಧನ. ನಡುವಾಗ ಉಂಟಲ್ಲ ನೋಡಿ, ಹೀಗೆ ಕೊಡೆ ಹಿಡ್ಕೊಂಡು ನಡ್ಲಿಕ್ಕೆ ಆಗುತ್ತೆ ಇಲ್ಲ ಅಲ್ಲ, ಇದು ಕೈ ಹಿಡ್ಕೊಳ್ಬೇಕು ಅಂತ ಏನಿಲ್ಲ. ಹೀಗೆ ಮತ್ತು ಯಾವುದೇ ಪ್ಲಾಸ್ಟಿಕ್ ಇಂದ ಮಾಡಿದ್ದಲ್ಲ, ಇದು ಯಾವುದೇ ಪ್ಲಾಸ್ಟಿಕ್ ಇಂದ ಮಾಡಿದ್ದಲ್ಲ. ಇದು ಒಣಗಿ ಹಾಳಾದ ನಂತರ ತೆಂಗಿನ ಮರದ ಬುಡಕ್ಕೆ ಹಾಕಿ ಬಿಟ್ಟರೆ ಆಯ್ತು. ಪ್ಲಾಸ್ಟಿಕ್ ಆಗಿ ಹಾಳಾಗ್ತದ? ಇಲ್ಲಲ್ಲ. ಹಗ್ಗ ಕೂಡ ಪ್ಲಾಸ್ಟಿಕ್ ಅಲ್ಲ, ಇದು ಮರದ ಒಂದು ನಾರು ತೆಗೆದು ಮಾಡುದು. ಇದಕ್ಕಿಂತ ದೊಡ್ಡದನ್ನು ಕೊರಂಬೆ ಅಂತ ಹೇಳ್ತಾರೆ, ಸಣ್ಣದಾದ್ರೆ ಕೆಡೆಂಜೆಲ್ ಅಂತ ಹೇಳ್ತಾರೆ. ಅದು ಕೆಡೆಂಜೆಲ್ ಫ್ರಾನ್ಸ್ ವರ್ಡ್ ಅಲ್ಲ, ತುಳುವಿನದ್ದು. ಇದು ಫ್ರೆಂಚ್ ಜರ್ಮನ್ ವರ್ಡ್ ಅಲ್ಲ, ಇದು ಕೊರಂಬೆ. ಮತ್ತು ಆಯ್ತಾ, ನಾನು ಶಾಲೆಗೆ ಹೋಗುವಾಗ ನನ್ನಲ್ಲಿ ಕೊಡ ಇತ್ತು ಪುಣ್ಯಕ್ಕೆ. ಬಟ್ ನಮ್ಮ ಕ್ಲಾಸ್ನವರು ಕೆಲವರು ಶಾಲೆಗೆ ಬರುವಾಗ ಇದನ್ನು ಹಾಕೊಂಡು ಬರ್ತಾ ಇದ್ರು. ಶಾಲೆ ಹೊರಗೆ ಜಗಳಿಯಲ್ಲಿ ಇಡುವಂಥದ್ದು, ಸಂಜೆ ಹಾಕೊಂಡು ಹೋಗುವಂಥದ್ದು. ಕೊಡೆ ಎಲ್ಲ ಬಂದ್ರೆ ಆ ನಂತರ ಬಂದ ಒಂದು ವ್ಯವಸ್ಥೆ ಅಂತ ಇದೆ. ನಿಮಗೆ ಕೊಟ್ಟರೆ ಹಾಕೊಂಡು ಹೋಗ್ತೀರಾ ನೀವು? ವೆರಿ ಗುಡ್. ಈಗಿನ ಸ್ಟೈಲ್ ಆಗ್ಬೋದು ನೋಡಿ. ಇದು ನೊಗ ನೋಡಿದ್ರಲ್ಲ, ನೊಗ ಅಂತ ಹೇಳುವಂತ. ಇದ್ರಲ್ಲಿ 2 ಟೈಪ್ ಇದೆ. ಒಂದು ಇದು ಕೋಣಗಳಿಗೆ ಕಟ್ಟುವಂಥದ್ದು, ಎತ್ತುಗಳನ್ನು ಉಳುತ್ತಾ ಇದ್ರು, ಎತ್ತುಗಳಿಗೆ ಕಟ್ಟುವ ನೊಗ ಬೇರೆ, ಕೋಣಗಳಿಗೆ ಬೇರೆ, ಆಯ್ತಾ. ಇದಕ್ಕೆ ಹಗ್ಗವಾಗಿ ಬಳಸ್ತಾ ಇದ್ದದ್ದು ಹೆಚ್ಚು, ಹಗ್ಗವಾಗಿ ಬಳಸ್ತಾ ಇದ್ದು ಹೆಚ್ಚು. ತೆಂಗಿನ ಗರಿ ಇದೆ ಅಲ್ಲ, ಆ ಗರಿಯ ಎದುರಿಂದ ಒಂದು ಹಗ್ಗ ತೆಗಿಲಿಕ್ಕೆ ಆಗುತ್ತೆ. ಅದು ಸ್ವಲ್ಪ ಬಾಡಿಸಿ ಅದನ್ನು ರೌಂಡ್ ಮಾಡಿದ್ರೆ ಅದು ಅತ್ಯಂತ ಸಮರ್ಥವಾಗಿರುವಂತ ಹಗ್ಗ ಆಗಿದೆ. ಇದಕ್ಕೆ ನೊಗ ಅಂತ ಹೇಳುವಂತ. ಹೇಗೆ ಹಿಡಿದು ಅಂತೇಳಿ ಬದಿಯಡ್ಕ ಶಾಲೆಯ ಅಧ್ಯಾಪಕರು ಇದ್ದಾರೆ, ನೀರ್ಚಾಲ್ ಶಾಲೆಯ ವಿದ್ಯಾರ್ಥಿಗಳ ರೆಪ್ರೆಸೆಂಟೇಟಿವ್ ಮತ್ತೆ ಬೇರೆ ಶಾಲೆಯ ನೋಡಿ. ಇದು ನೇಗಿಲು. ನೇಗಿಲು ಅಂತ ಹೇಳಿದ್ರೆ ಈಗ ಗದ್ದೆಯಲ್ಲಿ ಈಗೆಲ್ಲ ನಾವು ಟಿಲ್ಲರ್ ಟ್ರ್ಯಾಕ್ಟರ್ ಅಲ್ಲಿ ಉಳುವುದು. ಆದರೆ ಹಿಂದಿನ ಕಾಲದಲ್ಲಿ ಅದೇ ಆ ನೊಗವನ್ನ ಹೀಗೆ 2 ಹೋರಿಗಳ ಇಲ್ಲದೆ ಕೋಣಗಳ ನೆಗಲಲ್ಲಿಟ್ಟು ಕಂಗಿನ ಒಂದು ಇದು ಮಾಡ್ತಾರೆ, ಸಲಕ್ಕೆ ಕಟ್ಟುವುದು. ಕಟ್ಟಿ ಇದನ್ನ ಹೀಗೆ ಹೊತ್ತುಕೊಂಡು ಹೋಗುದು. ಅದು ಹೀಗೆ ಹೋಗುವಾಗ ಎಲ್ಲ ಮಣ್ಣನ್ನ ಸೀಲಿಕೊಂಡು ಹೋಗ್ತದೆ. ಒಂದು 2-3 ಸಲ ಹಾಗೆ ಹೋಗ್ಬೇಕು. ಅದಕ್ಕೆ ಉಳುವುದು. ಅಡ್ಡಗೆ ದಪ್ಪುನೆ, ಉದ್ದಗು ದಪ್ಪುನೆ ಅಂತೆಲ್ಲ ಹೇಳ್ತಾರೆ ತುಳುವಿನಲ್ಲಿ. ಹಾಗೆ ಉತ್ತು ಆಮೇಲೆ ಬೇಸಾಯ ಮಾಡುವುದು. ಒಂದು ಉಳುವಾಗ ಹೇಳುವ ಒಂದು ಸ್ವರವನ್ನು ಒಂದು ಮಾಡ್ಬೋದಾ? ಎತ್ತುಗಳನ್ನು ಪ್ರೋತ್ಸಾಹ ಕೊಡ್ಲಿಕ್ಕೆ, ಎತ್ತುಗಳು ಹೋಗುವಾಗ ಅವುಗಳಿಗೆ ಕೂಡ ನಮ್ಮ ಹಾಗೆ ಸೋಮಾರಿತನ ಇರ್ತದೆ. ಸೋಮಾರಿತನ ಇರುವಾಗ ನಿಮ್ಮ ಹೆತ್ತವರು ಜೋರು ಮಾಡುದಿಲ್ಲ. ಹಾಗೆ ಎತ್ತುಗಳನ್ನು ಒಂದು ಅನುನಯದಿಂದ ಜೋರು ಮಾಡುವಂತ ಒಂದು ರೀತಿ ಇದೆ, ಅದವರು ಮಾಡ್ತಾರೆ.
ಈಗ ನೋಡಿ, ಈಗ ಎತ್ತುಗಳು ಆಚೆ ಈಚೆ ಹೋಗುವಾಗ ಅದು ಅದರ ಸರಿ ದಾರಿಯಲ್ಲಿ ಹೋಗ್ಬೇಕು. ಆಗ ಅದು ಆಚೆ ಈಚೆ ಹೋದ್ರೆ ಈ ಸೈಡಿಂದ ಹೋಗುವಾಗ ಅದನ್ನ ಪಡ್ ಅಂತ ಹೇಳುದು, ಈ ಸೈಡಿಂದ ಹೋಗುವಾಗ ಮುಟ್ಟ 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 ಅಂತ ಹೇಳ್ಬೇಕು. ಆಗ ಅದು ಲೈನಲ್ಲೇ ಹೋಗ್ತದೆ. ಮತ್ತೆ ಅದು ಸ್ವಲ್ಪ ಅದಕ್ಕೆ ಆಯಾಸ ಆಗುವಾಗ ಓ ಬೋಡೆ ಮುಟ್ಟೋ ಬೋಳೋ ಬಡ 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 ಮುಟ್ಟ 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 ಮಾರು ಮುಟ್ಟ. ಹಾ ಬರಿಯಟ್ಟೆ ಬರಿಯಟ್ಟೆ ಓ ಹಾಗೆ ಶೈಲಿ ಆಯ್ತು. ಮಲಯಾಳ ಹಿರಿಯರು അപ്പോൾ അങ്ങോട്ട് മാറും. അപ്പോൾ കണ്ണു വെച്ചാൽ എത്തി ഇന്ന് പോകാൻ പറ്റില്ല. അപ്പോൾ മാറി വരും. അതെല്ലാം അയച്ചു കൂട്ടിയായ പിന്നെ കോരി പറയാം കെട്ടാൻ വരും കോരി അപ്പോൾ ഒരു കാര്യം വരും. അത് ബാലി പിടിക്കും പറയും നമ്മളെ കാര്യം എട്ട് കൊണ്ടുപോകുമ്പോ എട്ടോളെ കൊണ്ടുപോകുമ്പോ ಮತ್ತೆ പറയും മെല്ലെ പറഞ്ഞു പറയും അവർക്ക് അത്ര ഇതാന്നില്ല ഓർമ്മ ಮತ್ತೆ ಅದು ಗದ್ದೆನೆಲ್ಲ ಉತ್ತಾದ ಮೇಲೆ ನೇಗಿಲಲ್ಲಿ ಉತ್ತಾದ ಮೇಲೆ ಮತ್ತೆ ಹಲಗೆ ಹಾಕುದು ಪಲಯ ಪಾಡುನೆ ಕಂಡ ಮುಟ್ಟುನೆ ಅಂತ ಹೇಳ್ತಾರೆ ಅದನ್ನ. ಅದು ಗಟ್ಟಿ ಗಟ್ಟಿ ಎಲ್ಲ ಮೇಲೆ ಮೇಲೆ ಇರ್ತದಲ್ಲ, ಈ ಗಟ್ಟಿಯನ್ನೆಲ್ಲ ಲೆವೆಲ್ ಮಾಡ್ಬೇಕಿದ್ರೆ ಮತ್ತೆ ಎತ್ತರದಿಂದ ತಗ್ಗಿಗೆ ಮಣ್ಣು ಹೋಗ್ಬೇಕು. ಹಾಗೆಲ್ಲ ಕರೆಕ್ಟ್ ಸರಿಯಾಗಿ ಲೆವೆಲ್ ಆದ್ರೆ ಮಾತ್ರ ಗದ್ದೆಯಲ್ಲಿ ನೀರು ನಿಲ್ತದೆ. ಈಗ ನೋಡಿ ಅದರಲ್ಲಿ ಆ ಬಾವೆ ಮೇಲೆ ಬಾವೆ ಕಟ್ಟಬೇಕು. ನಾವು ಈಗ ಅಡಿಯಿಂದ ಮಣ್ಣನ್ನ ಎಬ್ಬಿಸಿದ್ರೆ ಅದು ಭೂಮಿಗೆ ಅಡಿಯಿಂದ ಸಣ್ಣ ಸಣ್ಣ ಇದು ಎರೆಹುಳಗಳೆಲ್ಲ ಅಂದ್ರೆ ಎರೆಹುಳಗಳು ಇದ್ರೆ ಮಾತ್ರ ನಮಗೆ ಕೃಷಿಯಲ್ಲಿ ಅಧಿಕ ಫಸಲು ಬರುವುದು. ಈಗಿನ ಕಾಲದಲ್ಲಿ ಎಲ್ಲ ವಿಷಗಳನ್ನ ಹಾಕಿ ಆ ಎರೆಹುಳಗಳೆಲ್ಲ ಸತ್ತೋಗ್ತದೆ. ಅದಕ್ಕೆ ನಾವು ನಾಟಿ ಗೊಬ್ಬರಗಳನ್ನ ಹಾಕಿದ್ರೆ ಮಾತ್ರ ಎರೆಹುಳಗಳು ಬರ್ತದೆ. ಈ ಎರೆಹುಳಗಳೆಲ್ಲ ತೂತು ಮಾಡಿದ್ರೆ ಅದರಲ್ಲಿ ನೀರು ಡೈರೆಕ್ಟ್ ಆಗಿ ಹೋಗ್ತದೆ. ಮಳೆಗಾಲದಲ್ಲಿ ಆದ್ರೆ ನಮಗೆ ಬೇಕಾದಷ್ಟು ಇದರ ಮಳೆಯ ನೀರು ಸಿಗ್ತದೆ. ಆದ್ರೆ ಹಿಂದಿನ ಕಾಲದಲ್ಲಿ ಏತಗಳಿಂದ ಎತ್ತಿ ನೀರು ಹಾಕುವುದು, ಅದೇ ರೀತಿ ಡೀಸೆಲ್ ಪಂಪ್ಗಳ ಮೂಲಕ ನೀರುಗಳನ್ನು ಹಾಕ್ತಾ ಇದ್ರು. ಆ ಸಂದರ್ಭಗಳಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ನೀರು ತುಂಬಾ ಹಾಕ್ಲಿಕ್ಕೆ. ಹಾಗೆ ಸರಿಯಾಗಿ ಅದನ್ನ ಗದ್ದೆಗಳನ್ನ ಒಂದು 5-10 ಸಾಲು ಎಲ್ಲ ಉತ್ತು ಆದ ಮೇಲೆ ಅದನ್ನ ಕಂಡ ಕೋರುಣೆ, ಅದು ಯಾವತ್ತು ಅಂತ ಹೇಳಿದ್ರೆ ಈ ದಿನ ನಾವು ಮಾಡಿದ್ದೇವಲ್ಲ ಈ ನಾಟಿ ನಡುವ ದಿವಸ, ಆವತ್ತು ಕಂಡ ಕೋರುದು. ಅದರ ಎಡೆಯಲ್ಲಿ ಕೂಡ ಒಂದು 2-3 ಸಲ ಹಲಗೆಯನ್ನು ಹಾಕ್ಬೇಕು. ಹಲಗೆ ಹಾಕುದಂತ ಹೇಳಿದ್ರೆ ಅದೇ ರೀತಿ ನೇಗಿಲನ್ನು ತೆಗೆದು ಒಂದು ದೊಡ್ಡ ಇಷ್ಟು ಉದ್ದದ ಹಲಗೆ ಇರ್ತದೆ, ಆ ಹಲಗೆಯನ್ನ ಇದರ ನೇಗಿಲಿಗೆ ಕಟ್ಟಿ ಅದರ ಮೇಲೆ ಒಬ್ಬ ಉಳುವ ಮನುಷ್ಯ ನಿಲ್ತಾನೆ, ನಿಂತುಕೊಂಡು ಹೋಗ್ತಾನೆ. ಆಗ ಅದು ಲೆವೆಲ್ ಆಗಿ ಎಲ್ಲ ಗದ್ದೆಯಲ್ಲಿ ಬಾವೆ ಕಟ್ಟಿಕೊಂಡು ಆ ನೀರು ಸರಿಯಾಗಿ ನಿಲ್ತದೆ ನಾವು ಕುಪ್ಪಿಯಲ್ಲಿ ನೀರು ಹಾಕಿದಾಗೆ. ಹೀಗೆಲ್ಲ ಇದು ನಮಗೆ ತುಂಬಾ ಕಷ್ಟದಲ್ಲಿ ನಮ್ಮ ಹಿರಿಯರು ಈ ಬೇಸಾಯಗಳನ್ನ ಮಾಡ್ತಾ ಇದ್ರು. ಆ ರೀತಿಯ ಬೇಸಾಯದಿಂದಾಗಿ ನಾವೆಲ್ಲರೂ ಕೂಡ ಬದುಕಿದಂಥ ಮನುಷ್ಯರು. ಈಗ ನಮಗೆ ಅಕ್ಕಿಯಲ್ಲಿ ಆಗ್ತದೆ, ಅಕ್ಕಿಯಲ್ಲಿ ಯಾವೆಲ್ಲ ಉತ್ಪನ್ನಗಳಾಗ್ತದೆ ಎಂದು ಯಾವುದು ಸಿಕ್ಕುವುದಿಲ್ಲ, ಗೊತ್ತಿಲ್ಲ. ನೋಡಿ, ಒಂದು ಅಕ್ಕಿ ಬೆಳಿಬೇಕಿದ್ರೆ ಅದರಲ್ಲಿ ಹೀಗೆ ನೈಜ್ ಮಾಡಬೇಕು, ಆಮೇಲೆ ನೇಜಿಯನ್ನು ಅಲ್ಲಿ ನಡಬೇಕು, ನಟ್ಟ ಮೇಲೆ ಅದಕ್ಕೆ ಸರಿಯಾದ ಫಸಲುಗಳನ್ನು ಹಾಕಬೇಕು. ಹಾಕಿದ ಮೇಲೆ ಅದು ಭತ್ತ ಆಗುವಾಗ ಅದಕ್ಕೆ ಕೂಡ ಮದ್ದು ಏನಾದರೂ ಬೇಕಿದ್ರೆ, ಹಿಂದಿನ ಕಾಲದಲ್ಲಿ ನಾವು ಔಷಧಿಗಳನ್ನು ಯಾವುದೇ ಕೀಟನಾಶಕಗಳನ್ನು ಸಿಂಪಡಿಸ್ತಾ ಇರಲಿಲ್ಲ. ಅದು ಹುಳ ಬಂದರೆ ಅದಕ್ಕೆ ಬೂದಿಯನ್ನು ಎಸೆಯ್ತಾ ಇದ್ರು. ಅದೇ ರೀತಿ ಹೊಯ್ಗೆಗಳನ್ನು, ಕಡಲ ಹೊಯ್ಗೆ ಆಗಿರುವ ಸಣ್ಣ ಹೊಯ್ಗೆಯನ್ನು ಕೈಯಲ್ಲಿ ತೆಗೆದು ಬಿಸಾಡುವಾಗ ಈ ಹುಳಗಳೆಲ್ಲ ಕೆಳಗೆ ಬೀಳ್ತಾ ಇತ್ತು. ಆ ರೀತಿಯ ಒಂದು ಇದರ ಮೂಲಕ ಬೇಸಾಯಗಳನ್ನು ಮಾಡ್ತಾ ಇದ್ರು. ಆದರೆ ಈಗಿನ ಮಕ್ಕಳಿಗೆ ಅದು ಯಾವುದೂ ಗೊತ್ತಿಲ್ಲ. ಅಕ್ಕಿ ಮಾಡುವ ಭತ್ತ ಆಗ್ತದೆ, ಆ ಭತ್ತವನ್ನು ಬೇಯಿಸಬೇಕು. ಆಮೇಲೆ ಬೇಯಿಸಿದ ಮೇಲೆ ಅದನ್ನು ಒಣಕೆಯಿಂದ ನಾವು ತುಳುವಿನಲ್ಲಿ ಹೇಳ್ತಾರೆ ಬಾರಿ ಎಡ್ಪುಣೆ ಅಂತೇಳಿ, ಆ ಎಡ್ಪಿದ ಬಾರನ್ನು ಭತ್ತವನ್ನು ಅಕ್ಕಿ ಮಾಡಿ ತಿನ್ನುವುದು. ಆ ಭತ್ತವನ್ನು ಅಕ್ಕಿ ಮಾಡುವಾಗ ಅದರಲ್ಲಿ 3 ಥರದ ಉತ್ಪನ್ನಗಳು ಬರ್ತದೆ. ಒಂದು ಫಸ್ಟ್ ಮೊದಲಾಗಿ ಸಿಕ್ಕುವುದು ಉಮಿ ಸಿಗ್ತದೆ, ಆಮೇಲೆ ತೌಡು ಸಿಗ್ತದೆ. ಈ ಉಮಿಯನ್ನು ನಾವು ಹಿಂದಿನ ಕಾಲದವರು ಹಲ್ಲು ಉಜ್ಜಲಿಕ್ಕೆ ಅದನ್ನು ಉರಿಸಿ ಅದನ್ನು ಉರಿಸಿದ ಕರಿಯನ್ನು ಅದರಲ್ಲಿ ಹಲ್ಲು ಉಜ್ಜುತ್ತಾ ಇದ್ರು. ಆ ಹಲ್ಲು ಉಜ್ಜಿದ್ರೆ ಹಲ್ಲಿಗೆ ತುಂಬ ಶೈನಿಂಗ್ ಬರ್ತಾ ಇತ್ತು. ಅದೇ ರೀತಿ ಅದರಲ್ಲಿ ಮತ್ತೆ ತೌಡು ಸಿಗ್ತದೆ. ಈ ತೌಡನ್ನು ದನಗಳಿಗೆ ಮತ್ತೆ ಎತ್ತುಗಳಿಗೆ, ಕೋಣಗಳಿಗೆ ಅಕ್ಕಂಚಿಯಲ್ಲಿ ಹಾಕಿ ಕುಡಿಲಿಕ್ಕೆ ಕೊಡ್ತಾ ಇದ್ರು. ಆ ರೀತಿಯ ಜೀವನ, ಕಷ್ಟದ ಜೀವನವನ್ನು ಮಾಡ್ತಾ ಇದ್ದಂಥ ನಮ್ಮ ಹಿರಿಯರು ನಮಗೆ ಎಷ್ಟೋ ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳನ್ನು ಕಲಿಸಿದ್ದಾರೆ. ಅಂತ ಕಲಿತವರು ಕೂಡ ಈಗ ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದಾರೆ. ಅದೇ ರೀತಿ ಇವತ್ತು
ಈಗ ನೋಡಿ, ನಾನೀಗ ಸ್ವಲ್ಪ ತುಳುವಿನಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ವಿಷಯಗಳನ್ನ. ಈಗ ನೀವು ಈ ನಿತ್ಯ ದಿನಟ್ಟು ನಿಕ್ಲು ಮಾತೆರ್ಲ ಪೊರ್ಲೂಡೆ ಈ ಕಂಡದ ಕೋರಿನ ಎಡ್ಡೆನ ರೀತಿ ಅನುಭವಿಸಿನ ಮಾತ್ರತ್ತು ನಿಕ್ಲು ನಮ್ಮ ಮೊಳಂಪುದ ಕಂಡ ಕೆಸರತ್ತು ಹೆಚ್ಚಿನಕ್ಲು ಮಾತೆರ್ಲ ಪನ್ಪೇರಿ ಕೆಸರಡು ಒಂಜಿ ದಿನ ಅಂದು ಅಂಡ ಕೆಸರತ್ತು ಕಂಡಡಿತ್ತು ನಾವು ಪವಿತ್ರವಾಯಿನಂಚಿನ ಮೊಳಂಪು ಐನ್ ಏಪಲ ಕೆಸರಂದು ಪನೀರ ಬಲ್ಲಿ ನಮ್ಮ ಅವು ಕೆಸರಂದು ಪನ್ಪಣೆ ನಮ್ಮ ಸಾದಿರಿ ಪೋಪನಗ ತಿಕ್ಕುನಂಚಿನ ಒಂದು ಗಾಡಿಗಳು ಪೂರ ಪೋದು ಅಲ್ಪ ಕಲ್ಟದು ಹಾಲಾಯಿನಂಚಿನ ಮಣ್ಣು ಅವೇ ರೀತಿ ನಮ್ಮ ನೀರುಗಳು ಒಂದು ಅಂಚಿನ ಕೊಳಕು ನೀರುಗಳು ಮಾತ ಒಂದು ನಂಚಿನ ಜಾಗೇನಿ ಕೆಸರಂದು ಪನ್ಪೇರು ಆಂಡ ಕಂಡಡುಪ್ಪುನವು ಏಪಲ ಕೆಸರತ್ತು ಅವು ಪವಿತ್ರವಾಯಿನಂಚಿನ ಮೊಳಂಪುದ ಮಣ್ಣಿಂದ ಏನು ಪನ್ಪೇರು ಮೊಳಂಪುದ ಕಂಡಡು ಒಂಜಿ ದಿನ ಅಂದೇ ಮಾತೆರ್ಲ ಪನೋಡು ಅವೇ ರೀತಿ ಆ ಮೊಳಂಪುದ ಕಂಡಡು ನಿಕ್ಲಿ ಇನಿ ಪುಡೇರ್ದು ನಿಕ್ಲ ತರೆಕ್ ಪೂರ ಕೆಸರ ಎಂದೇನು ಮೊಳಂಪುನು ಪೂರ ಮೆತ್ತೊಂಡರು ಅವೇ ರೀತಿ ಎಡ್ಡೇನ ಬೇತೆ ಬೇತೆ ರೀತಿಯ ಆಟಗಳೇನು ಪೂರ ಗೊಬ್ಬುದು ನಿಕ್ಲಿಗೆ ತರೆಕ್ ಶೀತ ಹಾಪುಂಡು ಇನಿ ಪಂಡಪುನ ಒವೇ ರೀತಿಯ ಪೋಡಿಗೆಲ್ಲ ಬೊಡ್ಚಿ ನಿಕ್ಲೆ ನೀರಿಟ್ಲ ಸುಮಾರು ಗೊಬ್ಬ್ಯರು ದಯ ಪಂಡ ಇನಿ ನಿಕ್ಲು ಮೂಳು ತಿಂದಿನಂಚಿನ ಒಣಸು ಅವು ಗಂಜಿ. ಇದು ನೀವು ಮಾಡಿದಂತ ಊಟ. ಈ ಊಟ ಯಾಕೆ ಗಂಜಿ ಊಟ ಇವತ್ತು ಕೊಟ್ಟಿದ್ದಾರೆ ಅದು ಈ ಮನೆಯವರಿಗೆ ಗೊತ್ತುಂಟಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಅದರ ಹಿನ್ನೆಲೆ. ಆದ್ರೆ ನಿಜವಾಗಿ ನಾವು ಮೊದಲಿನ ಕಾಲದಲ್ಲಿ ಶೀತ ಜ್ವರಗಳು ಬಂದ್ರೆ ನಾವು ನಮ್ಮ ಹತ್ತಿರದ ಕೆರೆಯಲ್ಲಿ ತೋಡುಗಳಲ್ಲಿ ಹೋಗಿ ಮತ್ತೆ ಕೂಡ ವಾಪಸ್ ನಾವು ಸ್ನಾನ ಮಾಡಿ ಜೋರಾಗಿ ಈಜಿಕೊಂಡು ಕುಂಪಳಿ ಬತ್ತುದು ಅಂತ ಹೇಳ್ತಾರೆ ತುಳುವಿನಲ್ಲಿ. ಆ ಕುಂಪಳಿ ಬತ್ತುದು ಅಂತ ಹೇಳಿದ್ರೆ ಈಗ ನೀವು ಮಾಡಿದಿರಲ್ಲ ನೀರಿನಲ್ಲಿ ಜಲಕ್ರೀಡೆಗಳು ಈ ರೀತಿಯ ವಿಷಯಗಳನ್ನು ಮಾಡಿದ ನಂತರ ಬಂದು ಬಿಸಿ ಬಿಸಿ ಗಂಜಿ, ಈ ಬಿಸಿ ಬಿಸಿ ಗಂಜಿಗೆ ಸ್ವಲ್ಪ ಮಜ್ಜಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಉಪ್ಪಡ ಬಚ್ಚಿಲು ಅಂತ ಹೇಳ್ತಾರೆ, ಅದನ್ನ ಉಪ್ಪಿನಲ್ಲಿ ಹಾಕಿದಂತ ಹಲಸಿನ ತೊಳೆಗಳ ಆ ಒಂದು ಪಲ್ಯದ ಅಲ್ಲಿ ಊಟ ಮಾಡಿದ್ರೆ ಎಂಥ ಶೀತವು ಕೂಡ ನಾಶ ಆಗುವಂತ ಶಕ್ತಿ ಹಿಂದಿನ ಗಂಜಿಯಲ್ಲಿ ಇತ್ತು. ಅದೆಲ್ಲರಿಗೂ ನಿಮಗೆ ತಿಳಿದಿರಬೇಕು. ಇವತ್ತು ನೀವು ಆ ಗಂಜಿ ಊಟವನ್ನು ಮಾಡಿದ್ದೀರಿ. ಗಂಜಿ ಊಟವನ್ನು ಮಾಡಿದ ಕಾರಣ ನಿಮಗೆ ಯಾವುದೇ ರೀತಿಯ ಶೀತ ಜ್ವರಗಳು ಬರುವುದಿಲ್ಲ. ಆದರೂ ಕೂಡ ನೀವು ಜಾಗೃತೆ ವಹಿಸಿಕೊಳ್ಳಿ. ಈ ದಿವಸ ನೀವು ಹೋಗಿ ದಯಮಾಡಿ ಯಾರು ಕೂಡ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದು ಬೇಡ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ನಾಳೆ ಜ್ವರ ಇಲ್ಲದ್ರೆ ವಾಪಸ್ಸು ಶೀತ ಆಗುವ ಸಂಭವಗಳು ಇದೆ. ಅದನ್ನ ನೀವು ಖಂಡಿತವಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಈ ರಾತ್ರಿ ನೀವು ಹೋಗಿ ಇನ್ನು ತಲೆಗೆ ಯಾರು ಇವತ್ತು ಸ್ನಾನ ಮಾಡುವುದು ಬೇಡ. ಸ್ನಾನ ಮಾಡುವುದಾದರೂ ಕೂಡ ನೀವು ಈ ದಿನ ತಣ್ಣೀರಿನಲ್ಲೇ ಸ್ನಾನ ಮಾಡಬೇಕು. ಅಲ್ಲದೆ ಕಡ್ಡಾಯವಾಗಿ ನಿಮ್ಮ ಮನೆಯವರ ಹತ್ರ ಹೇಳಿ ಇವತ್ತು ರಾತ್ರಿ ನೀವು ಮಲಗುವಾಗ ಒಂದೊಂದು ಅರ್ಧ ಗ್ಲಾಸಿನಷ್ಟು ಇದರ ಕರಿಮೆಣಸಿನ ಕಷಾಯವನ್ನು ಕಡ್ಡಾಯವಾಗಿ ನೀವು ಕುಡಿಯಿರಿ. ಖಂಡಿತವಾಗಿಯೂ ನೀವು ಇಂದಿನಂತೆ ನಾಳೆಗೆ ಶಾಲೆಗೆ ಹೋಗ್ತೀರಿ. ನಿಮಗೆ ಒಳ್ಳೆ ಶಕ್ತಿ ಇದು ಮತ್ತೆ ಒಳ್ಳೆ ಇಂಟ್ರೆಸ್ಟ್ ಬರ್ತದೆ. ನಾಳೆ ಯಾವುದೇ ತೊಂದರೆ ನಿಮಗೆ ಶಾಲೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನೀವು ಈ ರೀತಿಯ ಕೆಲವು ನಮ್ಮ ನಂಬಿಕೆಗಳನ್ನು ಇಟ್ಟುಕೊಂಡು ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಅದನ್ನು ಕೂಡ ಸೇರಿಸಿಕೊಳ್ಳಿ. ಇವತ್ತು ನೋಡಿ, ರತ್ನಾಕರ ಸರ್ ಅವರು ಪ್ರೊಫೆಸರ್ ಆಗಿದ್ರು ಕೂಡ ಅವರಿಗೆ ಇದರ ಬೇಸಾಯದ ಯಾವುದೇ ಇದು ಮಾಡುವ ಅಗತ್ಯ ಇಲ್ಲ. ಆದರೂ ಕೂಡ ಅವರು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳು ಮುಂದೆ ಬೇಸಾಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು. ಅದೇ ರೀತಿ ಈ ಬೇಸಾಯದಲ್ಲಿ ಈಗ ತುಂಬ ನಷ್ಟ ಆಗ್ತದೆ. ಈ ನಷ್ಟ ಆಗುವ ಸಂದರ್ಭದಲ್ಲಿ ಹೆಚ್ಚಿನವರು ನಮ್ಮಂತ ಈಗ ನಾವು ಉದ್ಯೋಗ ಇಲ್ಲದವರು, ನಾವು ಕೃಷಿಯನ್ನೇ ನಂಬಿ ಬದುಕಿದವರಿಗೆ ಕಷ್ಟ ಆಗ್ತದೆ. ಆದರೆ ನಾವು ನಮಗೆ ಕೃಷಿ ಬೇಡ ಅಂತೇಳಿ ನಾವು ಬಿಡುವಂತಹ ಸಂದರ್ಭಗಳಲ್ಲಿ ಇಂಥ ಪ್ರೊಫೆಸರ್ಗಳು ಅಂದರೆ ದೇವರು ಅವರಿಗೆ ಬೇಕಾದಷ್ಟು ಕೈ ಸಂಬಳವನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಷ್ಟ ಆಗುವಂತಹ ಆ ಶಕ್ತಿಯನ್ನು ವಹಿಸುವಂತ ಶಕ್ತಿ ಇದು ಅವರಲ್ಲಿ ತಾಕತ್ತು ಇದೆ. ಆದರೆ ನಮ್ಮಂತ ಕೃಷಿಕರು ಏನು ಮಾಡ್ತಾರೆ, ಒಂದು ವರ್ಷದ ಬೇಸಾಯಕ್ಕೆ ಬೇಕಾಗಿ ಬ್ಯಾಂಕ್ಗಳಿಂದ ಸಾಲಗಳನ್ನು ಪಡೆದುಕೊಳ್ತಾರೆ. ಈ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದ ತಕ್ಷಣ ನಾವು ಆ ವರ್ಷದ ಬೆಲೆಯಲ್ಲಿ ನಷ್ಟ ಆದರೆ ಮತ್ತೆ ನಮಗೆ ತಿರುಗಿ ಸಾಲವನ್ನ ಇದು ಸಂಧಿಸುವಂತ ಒಂದು ಪ್ರಸಂಗಗಳು ಸಿಕ್ಕುವುದಿಲ್ಲ. ನಮ್ಮ ಬೆಲೆಯಲ್ಲಿ ನಷ್ಟ ಆಗ್ತದೆ. ಆದ ಕಾರಣ ನಾವು ಅದನ್ನು ತಡೆಕೊಳ್ಳಕ್ಕೆ ಆಗುದಿಲ್ಲ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಎಲ್ಲ ನಾವು ಕೇಳಿರ್ಬೋದು, ಅದೆಷ್ಟೋ ರೈತರುಗಳು ಇವತ್ತು ಆತ್ಮಹತ್ಯೆಗೆ ಮಾಡ್ತಾರೆ ಅಂತ ನಮ್ಮ ಪತ್ರಿಕೆಗಳಲ್ಲಿ ಬರುವ ಸುದ್ದಿಗಳನ್ನ ನೀವು ತಿಳಿದಿರಬಹುದು. ಈ ಕಾರಣದಿಂದಾಗಿ ಈ ರೀತಿ ಆಗ್ತದೆ. ಆದರೆ ನಾವು ಎಲ್ಲರಿಗೂ ಈ ವಿಷಯವನ್ನ ಮುಟ್ಟಿಸಬೇಕು. ನೀವು ಎಷ್ಟೇ ದೊಡ್ಡವರಾಗಿ, ಎಷ್ಟೇ ದೊಡ್ಡ ವಿದ್ವಾಂಸರಾಗಿ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ರೂ ಕೂಡ ಅಮೆರಿಕ, ಇಂಗ್ಲೆಂಡ್, ಬೆಂಗಳೂರು, ಬೊಂಬೈ ಮುಂತಾದ ಜಾಗದಲ್ಲಿ ಉದ್ಯೋಗಗಳನ್ನು ಮಾಡಿಕೊಂಡಿದ್ರು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಗದ್ದೆ ಇದ್ರೆ ಅದರಲ್ಲಿ ದಯಮಾಡಿ ನೀವು ನಿಮ್ಮ ಹಿರಿಯರಿಗೆ ಇಲ್ಲದ್ರೆ ಕಿರಿಯರಿಗೆ ಬೇಸಾಯವನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡಿ ಅಂತೇಳಿ ನಿಮ್ಮಲ್ಲಿ ಎಲ್ಲರ ಹತ್ರವೂ ಕೂಡ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಕಳೆದ ಒಂದು 4-5 ವರ್ಷಗಳ ಮೊದಲು ಬಂದಂತಹ ಮಹಾಮಾರಿ ಕೊರೋನಾದಿಂದಾಗಿ ನಮಗೆ ಕೆಲವರು ಉದ್ಯೋಗವನ್ನು ಬಿಟ್ಟು ಊರಲ್ಲಿ ಬಂದು ವಾಪಸ್ ಕೃಷಿಯನ್ನು ಮಾಡುವಂತ ಸಂದರ್ಭಗಳು ಬಂದಿದೆ. ಇದು ನಾವು ಜ್ಞಾಪಕದಲ್ಲಿ ಕೊಳ್ಬೇಕಾದಂತ ವಿಷಯ.
ಒಂದು ಕೃಷಿ ಇದ್ರೆ ಖಂಡಿತವಾಗಿಯೂ ಒಂದು ತುಳುವಿನಲ್ಲಿ ಹೇಳ್ತಾರೆ ಒಂಜಿ ಕೈಲಿ ನುಪ್ಪು ಒಂಜಿ ಕೈಲಿ ಗಂಜಿ ತೆಲಿ ಪರೋಳಿ ಒಂಜಿ ಕೈಲಿ ಗಂಜಿ ಉಣೋಳಿ ಅಂತೇಳಿ. ಆ ರೀತಿಯ ಗಂಜಿ ಊಟವನ್ನು ಮಾಡಬೇಕಿದ್ರೆ ಕೃಷಿಯು ಕಡ್ಡಾಯವಾಗಿ ಬೇಕು. ನೀವೆಲ್ಲರೂ ತಿಳಿದುಕೊಳ್ಳಿ. ಈ ಸಂದರ್ಭದಲ್ಲಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆಂದಾಗಿ ನಡೆದಿದೆ. ರತ್ನಾಕರ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿಯೂ ಧನ್ಯವಾದಗಳು. ಅದೇ ರೀತಿ ನನ್ನನ್ನು ಇಲ್ಲಿ ಕರೆದು ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೇಳಬೇಕು ಅಂತ ಏನಾಗಿದೆ? ಖುಷಿ ಅಂದ್ರೆ ಹೀಗೆ ಅದು ಸಾಕಾಗ್ಬೇಕು ನಿಜವಾಗಿ ನೋಡಿದ್ರೆ. ಒಂದೆರಡು ಕೈ ಹಾಕಿ ಜಂಪ್ ಮಾಡಿ ಖುಷಿಯಾಗಿ ಮಾಡೋಣ. ರೆಡಿ 1 2 3 ಅಲ್ವಾ? ಕೆಸರಂದ್ರೆ ಏನು, ಮಳಪಂದ್ರೆ ಏನು, ನೀರಂದ್ರೆ ಏನು, ನೇಜಿ ಅಂದ್ರೆ ಏನು, ರೈತರು ಹೇಗಿರ್ತಾರೆ ಎಲ್ಲವನ್ನು ಖುಷಿ ಪಟ್ಟಿದ್ದೇವೆ. ಹೌದಾ? ಎಲ್ಲಿಗೆ ಬಂದು ಖುಷಿಯಾಗಿ ಎಲ್ಲವೂ ಇದೇನು ಅಲ್ವಾ? ಇದು ಹಾಳೆಯಿಂದ ಮಾಡುವಂಥದ್ದು. ಆಮೇಲೆ ಅದೆಲ್ಲ ಖುಷಿ ಪಟ್ಟಿದ್ದೀರಿ ನೀವು. ಶಾಲೆಗೆ ಹೋದ ನಂತರ ಕೂಡ ನೀರು ಮಣ್ಣು ಇದರ ಬಗ್ಗೆ ನಿಮ್ಗೆ ಹೆಚ್ಚು ಗೌರವ ಇರಲಿ. ಪ್ರತಿ ವರ್ಷ ಇದಕ್ಕೊಂದು ಅವಕಾಶ ಇದ್ರೆ ಎಲ್ಲ ಕಡೆ ಹೋಗಿ ನಿಮ್ಮ ಮನೆಯಲ್ಲಿ ಮಕ್ಕಳ ಹೆಜ್ಜೆ ನೋಡ್ಬೇಕಾಯ್ತಾ? ಮನೆಯಲ್ಲಿ ಗದ್ದೆ ಕೆಲಸ ಇದ್ರೆ ಗದ್ದೆಯ ಒಂದಿಗೆ ನೀವು ಭಾಗವಹಿಸಬೇಕು. ಹೇಜ್ ನಡುವಂಥದ್ದು, ಎತ್ತುಗಳು ಕೋಣಗಳು ಇರುವಂಥದ್ದೆಲ್ಲ ಭಾಗವಹಿಸಬೇಕು. ಆ ಎಲ್ಲ ಉದ್ದೇಶದಿಂದ ಇದೆ. ಕೇವಲ ಆಡುವುದು ಮಾತ್ರ ಅಲ್ಲ ಅಂತ. ಗದ್ದೆಯ ಮಹತ್ವವನ್ನು ಹೇಳುವಂಥದ್ದು, ಭತ್ತದ ಮಹತ್ವವನ್ನು ಹೇಳುವಂಥದ್ದು, ಅಕ್ಕಿಯ ಮಹತ್ವವನ್ನು ಹೇಳುವಂಥದ್ದು. ನಾನು ಬೆಳಿಗ್ಗೆ ನಿಮ್ಮಲ್ಲಿ ಒಂದು ಹೇಳಿದ್ದೇನೆ ಏನಂತಂದ್ರೆ, ಇವತ್ತಿನಿಂದ ನಮ್ಮ ಬಟ್ಟಲಲ್ಲಿ ಬರುವಂತ ಒಂದೇ ಒಂದು ಅವಳನ್ನು ಬಿಸಾಡ್ಲಿಕ್ಕಿಲ್ಲ ಅಂತ. ಯಾರು ಬಿಸಾಡಿದ್ದೀರಾ? ಕೆಲವರು ಇತ್ತ ಅಂತ ನೋಡಿದ್ದೇನೆ. ಬೇಕಾ ಎಲ್ಲಿ ನೀವು ಊಟ ಮಾಡುವುದಿದ್ರು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸಿಕೊಳ್ಬೇಕು. ಮತ್ತೆ ಬೇಕಿದ್ರೆ ಒಂದು 4-5 ಸಲ ಮತ್ತೆ ಕೊಡಬೇಕು. ಆದ್ರೆ ಅನ್ನವನ್ನು ಯಾವತ್ತೂ ಕೂಡ ಬಿಸಾಡಬಾರದು. ನೆನಪಿಟ್ಟುಕೊಳ್ಬೇಕು. ಈ ಆಟ ನಮ್ಮ ಸಂತೋಷ. ಅದರೊಟ್ಟಿಗೆ ಪ್ರತಿ ಸಲ ಅನ್ನದ ಬಟ್ಟೆಯಲ್ಲಿ ಕೈ ಹಾಕುವಾಗ ಈ ಒಂದು ನೆನಪಿರಬೇಕು ನಿಮ್ಗೆ. ಎಷ್ಟೋ ಜನ ದೇಶದಲ್ಲಿ ಒಂದು ಹೊತ್ತಿನ ಊಟ ಇಲ್ಲದೆ ಬಳಲ್ತಾ ಇದ್ದಾರೆ. ಹಾಗಿರುವಾಗ ನಮ್ಗೆ ಸಿಕ್ಕಿರುವಂತ ಊಟವನ್ನು ಅದು ದೇವರ ಕೃಪೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಬಿಸಾಡುವಂತಿಲ್ಲ ಆಯ್ತಲ್ಲ. ಹಾಗಾಗಿ ಇಲ್ಲಿ ಒಂದು ಮಕ್ಕಳೇ ಮಾತಾಡ್ಬಿಡಿ. ಇಲ್ಲಿ ಒಂದು ಬಂದು ಅವಕಾಶ ಮಾಡಿಕೊಟ್ಟದ್ದು ಯಾರು? ಇವರಾಯ್ತಾ? ಹಾ, ವೆರಿ ಗುಡ್. ಅಧ್ಯಾಪಕರು ಹೇಳೇ ಬರ್ತಿರ್ಲಿಲ್ಲ. ಅಧ್ಯಾಪಕರ ಮೂಲಕ ಇಲ್ಲಿ ಬರ್ಲಿಕ್ಕೆ ಮಾಡಿ ರತ್ನಾಕರ ಮಲ್ಲಮಲ್ಲ ಎನ್ನುವ ಮಾಸ್ಟರ್ ಒಬ್ಬರು, ದೊಡ್ಡ ಶಾಲೆಯ ಮಾಸ್ಟರು ಆಯ್ತಾ. ಒಂದು ಸುಮಾರು ವರ್ಷಗಳ ಮೊದಲು ಅವರ ಕೆಳಗೆ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದು ನಾನು ಅವರಿಗೆ ಪಾಠ ಮಾಡ್ತಾ ಇದ್ದೆ. ಅಂದ್ರೆ ನಾನು ಅವರಿಗೆ ಪಾಠ, ನಾನು ಮಾಸ್ಟರ್, ಅವರ ಮಾಸ್ಟರ್, ಹಾಗೆ ಮಾಸ್ಟರ್ಗಳ ಮಾಸ್ಟರ್ ಒಂದೇ ಆಯ್ತಾ. ಹಾಗಾಗಿ ನಾವಿಲ್ಲಿ ಸೇರಿದ್ದೇವೆ. ನಿಮ್ಗೊಂದು ಖುಷಿ ಕೊಟ್ಟಿದ್ದಾರೆ. ಮಧ್ಯಾಹ್ನ ಬಹಳ ಚಂದ ಒಂದು ಊಟ ಕೊಟ್ಟಿದ್ದಾರೆ. ಆದ ಕಾರಣವೇ ಊಟದ ಇದು ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟದ್ರಲ್ಲಿ ರತ್ನಾಕರ ಮಾಸ್ಟರ್ಗೆ ಏನು ಕೊಡುದು ನಾವು ಹೇಳಿ? ಏನ್ ಕೊಡ್ಬೇಕು ನಾವು? ಏನ್ ಕೊಡ್ಬೇಕು? ಏನ್ ಕೊಡ್ಬೇಕು? ಧನ್ಯವಾದ ಮಾತ್ರ. ಹೌದಲ್ವಾ? ನಾವು ಯಾವುದೇ ನಮ್ಗೆ ಯಾರು ಉಪಕಾರ ಮಾಡ್ಲಿ, ನಮ್ಮ ತಂದೆ ತಾಯಿಗಳು, ನಮ್ಮ ಗುರುಗಳು, ಆಮೇಲೆ ನಮ್ಗೆ ಯಾರೆಲ್ಲ ಉಪಕಾರ ಮಾಡಿದ್ದಾರೆ ಅವರಿಗೆ ಬೆಳಿಗ್ಗೆ ಮತ್ತು ಧನ್ಯವಾದ ಹೇಳಬೇಕಂತ. ಪ್ರತಿ ಸಲ ನಾಳೆ ಬೆಳಿಗ್ಗೆ ಶುರು ಮಾಡಿ ನಾಳೆ ಎದ್ದ ತಕ್ಷಣ ಫಸ್ಟ್ ಯಾರಿಗೆ? ನಿಮ್ಮ ತಂದೆ ತಾಯಂದಿರಿಗೆ, ಆಮೇಲೆ ಗುರುಗಳಿಗೆ ಕಲಿಸಿರುವಂತದ್ದು, ಆಮೇಲೆ ಪ್ರಕೃತಿಗೆ. ಈ 3 ವಿಷಯಗಳಿಗೆ ಧನ್ಯವಾದ ಹೇಳಬೇಕು. ಆದ ಕಾರಣ ಆ ಪಾಠವನ್ನು ಕೂಡ ಇವತ್ತು ಕಲಿತಿದ್ದೇವೆ ನಾವು. ಆದ್ದರಿಂದಲೇ ಇಲ್ಲಿ ವ್ಯವಸ್ಥೆ ಮಾಡಿರುವಂತಹ ರತ್ನಾಕರ ಅವರ ನಮ್ಗೆಲ್ಲ ಊಟ ವ್ಯವಸ್ಥೆ ಮಾಡಿಕೊಂಡು ಧರ್ಮಪತ್ನಿ ಸುನೀತಾ ಇದ್ದಾರೆ, ಒಳಗಿದ್ದಾರೆ. ಅವರು ಹೊರಗೆ ಬರ್ಲಿಕ್ಕೆ ಅವರಿಗೆ ಆಗೋದಿಲ್ಲ, ಯಾಕೆ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ. ಅವರಿಬ್ಬರು ಮಕ್ಕಳಿದ್ದಾರೆ. ಮತ್ತೆ ಈ ಮನೆಯವರಿಗೆ ಒಂದು ಜೋರಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಹಾ, ರೆಡಿ 1 2 3. ತುಂಬಾ ಹೊತ್ತು ನೀವು ನಿಂತ್ರಿ, ಕಾಲ್ ನೋವಾಗ್ಲಿಲ್ಲ ಅಲ್ಲ? ಯಾಕಂದ್ರೆ ಗದ್ದೆಯಲ್ಲಿ ಹಾಗೆ ಓಡಿದವರು, ಬಿದ್ದವರು, ಇಷ್ಟೆಲ್ಲ ಸರ್ಕಸ್ ಮಾಡಿದವರಿಗೆ ಕಾಲ್ ನೋವು ಎಲ್ಲಿಂದ ಬರುತ್ತೆ ಅಲ್ವಾ? ಎನರ್ಜಿ ಇದೆ ಅಂತ ನೀವು ತೋರಿಸಿಕೊಟ್ಟಿದ್ದೀರಿ. ಎಸ್, ನೀವು ನೀವೀಗ ನೋಡಿದ್ರಲ್ಲ, ಅಲ್ಲಿ ನೇಜ್ ನೆಡುವುದು ನೋಡಿದ್ದೀರಾ? ನೆಟ್ಟಲ್ಲಿಗೆ ಮುಗೀತಾ?
ಅದು ಇನ್ನು 30% ಆದಷ್ಟೇ, ಇನ್ನೂ ಕೂಡ 70% ಇನ್ನೂ ಕೂಡ ಬಾಕಿ ಇದೆ. ಅದನ್ನೆಲ್ಲ ಇವರು ಹೇಳಿದ್ರೆ ನಿಮ್ಮಲ್ಲಿ ಡೀಟೇಲ್ ಆಗಿ. ಅಂದ್ರೆ ಒಂದು ಅಕ್ಕಿ ಆಗಬೇಕಿದ್ರೆ, ನಾವು ಅನ್ನ ಉಣ್ಣಬೇಕಿದ್ರೆ ಎಷ್ಟು ಸಮಯದ ಒಂದು ಪ್ರಕ್ರಿಯೆ ಇದೆ ಅಂತ ನಿಮ್ಗೆ ಈಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ? ಹಾಗಿದ್ರೆ ಮೊದಲು ಉಳುವಂತದ್ದು ಉತ್ತ ಮೇಲೆ ಏನ್ ಮಾಡ್ಬೇಕು? ಎಲ್ಲದಕ್ಕೂ ಹೆಚ್ಚು ನೀರು ಬೇಕು ತಾನೆ? ನೀರಿರ್ಬೇಕು. ನೀರು ಉತ್ತ ಮೇಲೆ ಅದಕ್ಕೆ ಹಲಗೆ ಹಾಕುವುದಂತ ಹೇಳ್ತೇವೆ, ಅದನ್ನ ಲೆವೆಲ್ ಮಾಡುವಂತದ್ದು, ಅದಕ್ಕೆ ಸಾಕಷ್ಟು ನೀರಿರಬೇಕು. ಅದಕ್ಕಿಂತ ಮೊದಲು ಅದಕ್ಕೆ ಗೊಬ್ಬರ ಹಾಕಬೇಕು. ಗೊಬ್ಬರ ಅಂದ್ರೆ ಯಾವುದು ಗೊತ್ತಾ? ರಾಸಾಯನಿಕ ಗೊಬ್ಬರ ಅಲ್ಲ, ಜೈವಿಕ ಗೊಬ್ಬರ. ನಮ್ಮ ದನದ ಹಟ್ಟಿಯಲ್ಲಿ ಸಿಗುವಂತಹ ಗೊಬ್ಬರವನ್ನ ಹಾಕಿ ಆಮೇಲೆ ಹಲಗೆ ಹಾಕಿ ಸ್ವಲ್ಪ ಎಷ್ಟು ದಿವಸ ಒಂದುವರೆದಿರ್ಬೇಕಲ್ಲ ಸರ್, ಹಾಗೆ ಇಟ್ಟು ಆಮೇಲೆ ನೇಜು ನೆಡುವುದು ಮತ್ತೊಂದು ಪ್ರಕ್ರಿಯೆ ಇದೆ, ಬಿತ್ತನೆ ಮಾಡುವುದು ಅಂತ ಹೇಳಿ. ಬಿತ್ತನೆ ಮಾಡುವುದು ಏನಂದ್ರೆ ಗೊತ್ತಾ? ಇದರಿಗೆ ಇದು ಬಿತ್ತನೆ ಮಾಡಿದ್ದು. ಇದಲ್ಲದೆ ಮೊದಲು ಬಟ್ಟಿಯಲ್ಲಿ ಬೀಜವನ್ನ ಕೊಂಡೋಗಿ, ಭತ್ತವನ್ನ ಕೊಂಡೋಗಿ ಹೀಗೆ ಒಂದು ಎಸೆದು ಬಿತ್ತನೆ ಮಾಡ್ತಾ ಇದ್ರು. ಆಯ್ತಾ? ಅವು ಬಿತ್ತನೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಎಸಿಬೇಕಿದ್ರು ಕೂಡ ಎಲ್ಲ ಕಡೆಗೂ ಕೂಡ ಬೀಳುವ ಹಾಗೆ ಅದು ಬಿತ್ತು. ಆಯ್ತಾ? ಸರಿ. ಹಾಗೆ ಅದು ಬಿತ್ತುವಂತದ್ದು ಅದೊಂದು ಕ್ರಮ ಇದೆ. ಆದ್ರೆ ಏನಾಗ್ತದೆ ಗೊತ್ತಾ? ಅದಾದ್ಮೇಲೆ ಅದು ಒಂದೊಂದು ಕಡೆಗೆ ಮಾತ್ರ ಬಾಕಿ ಆಗ್ತದೆ. ಅಲ್ಲಿಂದ ತೆಗೆದು ಎಲ್ಲಿ ಇಲ್ಲ ಅಲ್ಲಿಗೆ ಇಡ್ಬೇಕಾಗ್ತದೆ. ಆಯ್ತಾ? ಇದಾದ್ರೆ ಸರಿಯಾಗಿ ನೆಟ್ಟುಕೊಂಡು ಹೋಗುವುದಕ್ಕೆ ಆಗ್ತದೆ. ಆಮೇಲೆ ಕಳೆ ಕೀಳುವಂತದ್ದು, ಆಗಾಗ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಕೀಟಾಣುಗಳು ಬರದ ಹಾಗೆ ನೋಡಿಕೊಳ್ಳುವಂತದ್ದು, ಆಮೇಲೆ ಕೊಯ್ಲಾದ ಮೇಲೆ ಅದನ್ನ ಕಟ್ಟು, ಎಲ್ಲದಕ್ಕೂ ಕೂಡ ತುಂಬಾ ಕೆಲಸ ಇದೆ. ಫೈನಲ್ ಇದೆಲ್ಲ ಆದ್ಮೇಲೆ ಏನು ಕಾರ್ಖಾನೆಗೆ ಹೋಗಿ ಅಲ್ಲಿ ನಿಮಗೆ ಅಕ್ಕಿಯಾಗಿ ಬರ್ತದೆ. ಅರ್ಥ ಆಯ್ತಾ? ಇಷ್ಟು ದೊಡ್ಡ ಪ್ರೊಸೆಸ್ ಹಿಂದಿನವರು ಮಾಡ್ತಾ ಇದ್ರು. ಅದನ್ನೆಲ್ಲ ನಿಮಗೆ ಇವತ್ತು ತಿಳಿಯುವಂತಾಯ್ತು. 7ನೇ ಕ್ಲಾಸಿನ ಮಕ್ಕಳಿಗೆ ಇದರ ಮಹತ್ವ, 7ನೇ ಕ್ಲಾಸ್ ಅಂತಲ್ಲ, ಉಳಿದ ಎಲ್ಲ ಮಕ್ಕಳಿಗೂ ಕೂಡ ಇದರ ಮಹತ್ವ ಗೊತ್ತಾಗಬೇಕು. ನಿಮಗೆ ಈ ಕೃಷಿ ಅನ್ನುವ ಪದ್ಧತಿ ಯಾವಾಗ ಆರಂಭ ಆಯ್ತು ಗೊತ್ತಾ? ಯಾವ ಯುಗದಲ್ಲಿ ಆರಂಭವಾಯ್ತು ಗೊತ್ತಾ? ನೀವು ಶಿಲಾಯುಗ ಅಂತ ಕೇಳಿದಿರಾ? ಶಿಲಾಯುಗದಲ್ಲಿ ಪ್ರಾಚೀನ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಆಧುನಿಕ ಶಿಲಾಯುಗ ಅಂತ ಇದೆ. ಶಿಲೆ ಅಂದ್ರೆ ಕಲ್ಲು. 7ನೇ ಕ್ಲಾಸಿನ ಮಕ್ಕಳಿಗೆ ಶಿಲಾಯುಗದ ಬಗ್ಗೆ ಪಾಠ ಇದೆ ಅಲ್ವಾ? 5ನೇಯಲ್ಲಿ ಕೂಡ ಕಲ್ತಿದ್ದೀರಿ. ಈ ಶಿಲಾಯುಗ ಅಂದ್ರೆ ಕಲ್ಲನ್ನ ಉಪಯೋಗ. ಅವತ್ತು ಆ ಕಾಲಘಟ್ಟದಲ್ಲಿ ಟಿಲ್ಲರಲ್ಲ, ನೇಗಿಲಲ್ಲ, ಕಲ್ಲಿನಿಂದ ನೆಲವನ್ನ ಏನ್ ಮಾಡ್ತಾ ಇದ್ರು? ಒಕ್ಕುದಂದ್ರೆ ಗೊತ್ತಲ್ಲ ನಿಮಗೆ? ಇದೇ ರೀತಿಯಲ್ಲಿ ಕೃಷಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಕೃಷಿ ಮಾಡ್ಲಿಕ್ಕೆ ಆಗ್ತಾ ಇತ್ತ? ಅದರ ಲಿಮಿಟೇಷನ್ಸ್ ಇತ್ತು. ಆಮೇಲೆ ಏನಾಯ್ತು ಅಂದ್ರೆ ಮಧ್ಯ ಶಿಲಾಯುಗಕ್ಕೆ ಬರುವಂತಹ ಸಂದರ್ಭದಲ್ಲಿ ಏನಾಯ್ತು? ಇವರು ನಿಧಾನವಾಗಿ ಏನು ಕೃಷಿ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಮತ್ತೆ ಆಧುನಿಕ ಶಿಲಾಯುಗ ಅನ್ನುವಂಥದ್ದು. ಅಂದ್ರೆ ನಿಮಗೆ ಇದು ಗೊತ್ತಿರಬೇಕು, ಆ ಕಾಲದಿಂದ ಬೆಳೆದು ಬಂದಂತಹ ನಮ್ಮ ಸಂಸ್ಕೃತಿ, ಇದರ ಬಗ್ಗೆ ತುಂಬಾ ಸರಿ ಹೇಳಬಹುದು. ನಮ್ಮ ಸಂಸ್ಕೃತಿ ಎಲ್ಲ ಇವತ್ತು ನಾವು ಹೇಗಿದ್ದೇವೋ, ನಮ್ಮ ಆಚರಣೆಗಳಾಗಿರ್ಬೋದು, ಹಬ್ಬ ಆಗಿರ್ಬೋದು, ಎಲ್ಲದರ ಮೂಲ ಬೇರೆ ಇರುವಂತದ್ದು ನಮ್ಮ ಕೃಷಿಯಲ್ಲಿ ಅನ್ನುವಂಥದ್ದು. ಆಮೇಲೆ ಶಿಲಾಯುಗ ಕಳೆದ ಮೇಲೆ ಏನಾಯ್ತು? ಸರಿಯಾಗಿ ಶಿಲಾಯುಗದಲ್ಲಿ ಹಾಗೆ ಮಾಡಿದ ಮೇಲೆ ಆಮೇಲೆ ಕಂಚು, ತಾಮ್ರ ಮತ್ತೆ ಕಬ್ಬಿಣ ಯುಗ ಅಂತ ಸರಿಯಾದ ಒಂದು ಕೃಷಿ ಪದ್ಧತಿ ಆರಂಭವಾದ್ದು ತಾಮ್ರ ಯುಗದಲ್ಲಿ. ಆಯ್ತಾ? ಬ್ರಾನ್ಸ್ ಏಜ್ ಅಂತ ನಾವು ಕರಿತೇವೆ. ಆವಾಗ ಮನುಷ್ಯ ಕೃಷಿ ಆರಂಭ ಮಾಡ್ತಾನೆ, ಮನೆ ಕಟ್ಟಲಿಕ್ಕೆ ಆರಂಭ ಮಾಡ್ತಾನೆ. ಮನೆ ಕಟ್ಟಿದ ಮೇಲೆ ಪ್ರಾಣಿಗಳನ್ನ ಸಾಕುವುದಕ್ಕೆ ಹಾಗೆ ಹೀಗೆ ಆದಂತಹ ಒಂದು ಬೆಳವಣಿಗೆ ಇವತ್ತು ನಾಗರಿಕತೆ ಅನ್ನುವಂಥದ್ದು ಇಲ್ಲಿವರೆಗೆ ಬೆಳೆದು ಬಂದಿದೆ. ಅರ್ಥ ಆಯ್ತಾ? ಇಂತಹ ಒಂದು ಇದೆಲ್ಲವೂ ಕೂಡ ಇರುವಂತದ್ದು ನಮ್ಮ ನಾಗರಿಕತೆಯ ಮೂಲ ಬೇರು ಅನ್ನುವಂಥದ್ದು ಇರುವಂತದ್ದು. ಮನುಷ್ಯ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಆರಂಭ ಮಾಡಿದ್ದು, ಮತ್ತು ಮನುಷ್ಯ ಒಬ್ಬ ಮನುಷ್ಯನಾಗುವುದಕ್ಕೆ ಆರಂಭವಾದದ್ದು ಕೃಷಿಯ ನಂತರ. ಅಂದ್ರೆ ಈ ಕೃಷಿ ಆಗಿದೆ ನಮ್ಮ ಬದುಕು. ಹಾಗಾಗಿ ನಾವು ಕೃಷಿಯನ್ನು ನಾವು ಬದುಕು ಅಂತ ಹೇಳುವಂಥದ್ದು. ತುಂಬಾ ವಿಷಯ ನಿಮಗೆ ತಿಳಿಯಬಹುದು, ಇನ್ನು ಹೇಳಲಿಕ್ಕೆ ಇದೆ. ನಾನು ಅಷ್ಟೊಂದು ದೊಡ್ಡ ಜನ ಅಲ್ಲ, ಯಾಕಂದ್ರೆ ನನ್ನ ಗುರುಗಳು ರತ್ನಾಕರ ಮಲಮಲ್ಲೆ ಸರ್ ಅವರು, ಆಮೇಲೆ ಬೆಜ್ಜಂಗಳ ಸರ್ ಕೂಡ ನನ್ನ ಇಂಗ್ಲಿಷ್ ಗುರುಗಳು. ಸರಲ್ಲಿ ಇಂಗ್ಲಿಷ್ ಕಲಿತು ನಾನು ಇಂಗ್ಲಿಷ್ ಮೀಡಿಯಂಗೆ ಪಾಠ ಮಾಡಿದ್ದು. ಹಾಗಾಗಿ ಅವರು ಕೂಡ ನನ್ನ ಗುರುಗಳ ಮುಂದೆ ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರು, ಬರ್ಬೇಕಂತ ಹೇಳಿದ್ರು. ಬಂದದ್ದು ನನಗೂ ಖುಷಿ ಆಯ್ತು, ನಿಮಗೂ ಖುಷಿ ಆಯ್ತು. ನೀವು ವಿಸ್ಮಯಕ್ಕೆಲ್ಲ ಹೋಗ್ಬೇಕಿದ್ರೆ ನಿಜಕ್ಕೂ ಕೂಡ ದಿವಸಕ್ಕೆ 1,500-3,000 ಎಲ್ಲ ಕೊಟ್ಟು ಹೋಗ್ಬೇಡ್ವಾ? ವಿಸ್ಮಯಕ್ಕಿಂತ ಹೆಚ್ಚು ಮಜಾ ಆಯ್ತು ನಮಗೆ. 1 ರೂಪಾಯಿ ಇಲ್ಲದೆ ಮಧ್ಯಾಹ್ನ ಗಮ್ಮತ್ತು, ಊಟ ಆಯ್ತು, ಎಲ್ಲವೂ ಕೂಡ ಆಯ್ತು. ಹಾಗಾಗಿ ಒಮ್ಮೆ ಥ್ಯಾಂಕ್ಸ್ ನೀವು ಹೇಳಿದಿರಿ, ಇನ್ನೊಂದು ಮನಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳಿ ನನ್ನನ್ನ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಕ್ಕಾಗಿ ಸರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಬನವಾಸಿಗೆ
ಬನವಾಸಿ. ಹಾಗಾಗಿ ಎಲ್ರು ಕೂಡ ಒಮ್ಮೆ ಈ ಒಂದು ಅವಕಾಶ ಮಾಡಿಕೊಟ್ಟದ್ದು ಈ ಬನವಾಸಿ ಅನ್ನುವಂಥದ್ದು, ಈ ಮನೆ ಕಟ್ಟಿದ ಮೇಲೆ ಸರ್ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಮಕ್ಕಳಿಗೆ ಮುಂದಿನ ತಲೆಮಾರಿಗೆ ಹೆಚ್ಚಿನ ಒತ್ತು ಕೊಟ್ಟು ಅಂತಹ ಕಾರ್ಯಕ್ರಮಗಳಿಗೆ ಅವರು ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಹೀಗೆ ಮುಂದುವರಿತಾ ಹೋಗ್ಲಿ. ಇನ್ನೂ ಕೂಡ ಇದಕ್ಕಿಂತ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಸರಿಗೆ ಎಲ್ಲ ರೀತಿಯ ಆಯುರಾರೋಗ್ಯ, ಸುಖ, ಸಂಪತ್ತು, ನೆಮ್ಮದಿ ಎಲ್ಲವನ್ನೂ ಕೂಡ ಕರುಣಿಸಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಜೋರಾಗಿ ನೀವೆಲ್ಲರೂ ಕೂಡ ಒಮ್ಮೆ ಬನವಾಸಿಗೆ ಅಂತ ನಾನು ಹೇಳುವಾಗ ಜೈ ಅಂತ ಹೇಳ್ಬೇಕು. ಬನವಾಸಿಗೆ, ಬನವಾಸಿಗೆ, ಬನವಾಸಿಗೆ. ನಿಮ್ ಜೊತೆ ಮಾತನಾಡಿ ನಾಳೆಯಿಂದ ನನಗೆ ಪಾಠ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸುಜಿತ್ ಇವರು ಕೂಡ ಒಬ್ರು ಕಲಾವಿದರು, ಅಧ್ಯಾಪಕರು. ನಮಸ್ತೆ. ನಮಸ್ತೆ. ಆಟ ಆಡಿ ಊಟ ಮಾಡಿ ಕೊಳದಲ್ಲಿ ಸ್ನಾನ ಮಾಡಿ ಎಲ್ಲ ಹೇಗಿದ್ದೀರಿ? ಒಳ್ಳೆದಾಯ್ತಲ್ವಾ? ಕೃಷಿ, ನಮ್ಮ ಪ್ರಕೃತಿ, ನಮ್ಮ ಹಿರಿಯರೆಲ್ಲರೂ ಕೂಡ ಪ್ರಕೃತಿಯಲ್ಲಿ ದೇವರನ್ನ ಕಂಡವರು, ನಮ್ಮ ಗದ್ದೆಯಲ್ಲಿ ದೇವರನ್ನು ಕಂಡವರು, ನಮ್ಮ ಕೆಲಸದಲ್ಲಿ ನಾವು ದೇವರನ್ನು ಕಂಡವರು. ಆದ ಕಾರಣ ನಾವು ಇಂದು ಮುಂಜಾನೆಯಿಂದ ಸಂಜೆಯವರೆಗೆ ನಾವು ಬನವಾಸಿಗೆ ಬಂದು ಹಲವಾರು ವಿಚಾರಗಳನ್ನು ಕಲಿತುಕೊಂಡಿದ್ದೇವೆ. ಹೌದಾ? ಇಲ್ಲ ಇಲ್ಲ ಹೌದು. ಆದ್ದರಿಂದ ಬಂದಂತಹ ಎಲ್ಲ ಮಕ್ಕಳಿಗೂ ಅಧ್ಯಾಪಕರಿಗೂ ಕೂಡ ಧನ್ಯವಾದಗಳು. ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಗಳಿಗೂ, ವಿದ್ಯೆಗಳ ಸರ್ ಆಗಿರ್ಬೋದು, ರತ್ನಾಕರ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ನನ್ನ ಗುರುಗಳೇ. ಪ್ರೀತಿಯ ಮಕ್ಕಳನ್ನು ನೋಡಿದಾಗ ನನಗೆ ತುಂಬ ಸಂತೋಷವಾಯಿತು. ಇನ್ನೂ ಕೂಡ ಇಂತಹ ಕಾರ್ಯಕ್ರಮಗಳು ನಡೀಬೇಕು, ನಾವೆಲ್ಲರೂ ಬರಬೇಕು, ನೀವೆಲ್ಲರೂ ಕೂಡ ಬರಬೇಕು. ಬರ್ತೀರಲ್ವಾ? ಬನವಾಸಿಗೆ, ಬನವಾಸಿಗೆ, ಬನವಾಸಿಗೆ. ನಾವು ಬರದಿದ್ರು ಇವತ್ತಿವರು ಮಾಡಿದ್ದು ಕಂಡಗೋರಿ. ಇನ್ನು ಭತ್ತ ಕೊಯ್ದ ಮೇಲೆ ಒಂದು ಹಬ್ಬ ಉಂಟು, ಅದು ಗೊತ್ತುಂಟು ಯಾವುದಂತೇಳಿ? ಹೊಸ ಅಕ್ಕಿ ಉಂಟ, ಪುತ್ತೇರಿಯಿಂದಲೇ ಉಂಟು. ಇನ್ನು ನಾವು ಬರುವುದು ಯಾವಾಗ ಇಲ್ಲಿಗೆ? ಅವತ್ತು ಬಂದು ಊಟ ಮಾಡಿ ಹೋಗುವ. ಏನಿಟ್ರು ಬಹಳ ಸಂತೋಷದ ಒಂದು ದಿವಸ, ತುಂಬ ಸಂತೋಷ ಆಯ್ತು ಇಲ್ಲಿಗೆ ಬಂದು. ಅದಕ್ಕೆ ಅವರ ರತ್ನಾಕರ್ ಸರ್ ಅವರು ಒಂದು ವೇದಿಕೆಯನ್ನು ನನಗೆ ಒದಗಿಸಿದ್ದಾರೆ. ಅವರೊಂದು ಮೆಸೇಜ್ ನೋಡಿ ನಾನು ಅವರಿಗೆ ಕರೆದದ್ದು, ಮತ್ತು ಜಲಜಾಕ್ಷಿ ಟೀಚರ್ ಕೂಡ ಹೇಳಿದ್ರು. ಹಾಗೆ ಅವರು ನಾವು ಒಮ್ಮೆ ಬರುವಂತ ಹೇಳುವಾಗ ವ್ಯವಸ್ಥೆ ಹೇಗೆ ಅಂತ ಹೇಳಿ ಇದಾಯಿತು. ಮತ್ತೆ ಅವರು ನೀವು ಬನ್ನಿ, ನಿಮಗೆ ತುಂಬ ಇಂಟ್ರೆಸ್ಟ್ ಉಂಟು ಇಲ್ಲಿಗೆ ಬರಲಿಕ್ಕೆ, ಹಾಗಾಗಿ ನೀವು ಖಂಡಿತ ಬರಬೇಕು ಅಂತ ಹೇಳಿ. ಹಾಗೆ ನನಗೂ ಕೂಡ ಇಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಖುಷಿ ಆಯ್ತು. ಯಾಕೆಂದರೆ ಇಲ್ಲಿ ಬರೇ ಆಟ ಮಾತ್ರ ಅಲ್ಲ, ಇಲ್ಲಿ ಪಾಠ ಮಾಡುವವರು ನೋಡಿ ತುಂಬ ಜನ ಪಾಠ ಮಾಡುವವರು ಇದ್ದಾರೆ. ಬರೇ ಕೃಷಿ ಆದರೆ ನನ್ನ ಮನೆಯಲ್ಲಿ 2 ಎಕರೆ ನಾನು ಭತ್ತ ಕೃಷಿ ಮಾಡ್ತೇನೆ. ಅಲ್ಲಿಗೆ ಕರ್ಕೊಂಡು ಹೋಗೋದಿತ್ತು, ಅಲ್ಲಿ ಎಲ್ಲ ಬಿತ್ತಿ ಆಗಿದೆ. ನನಗೆ ನೀರು ನೆಟ್ಟದಲ್ಲ, 2 ಎಕರೆ ಬಿತ್ತಿ ಆಗಿದೆ. ಅಲ್ಲಿಗೆ ಕರ್ಕೊಂಡು ಹೋಗಿ ಸುಮ್ಮನೆ ಆಡಿಸ್ಬೋದಿತ್ತು. ಆದರೆ ಆಟ ಮಾತ್ರ ಅಲ್ಲ, ಆಟದೊಟ್ಟಿಗೆ ನೋಡಿ ಇಲ್ಲಿ ತುಂಬ ವಿಷಯಗಳನ್ನು ಇವರು ಹೇಳಿಕೊಟ್ಟಿದ್ದಾರೆ ನಿಮಗೆ. ಹಾಗಾಗಿ ಅದೊಂದು ಒಳ್ಳೆಯ ಪಾಠ ನಮಗೆ. 4ನೇ ಕ್ಲಾಸ್ನಲ್ಲಿ 5ನೇ ಕ್ಲಾಸ್ನಲ್ಲಿ ಸತ್ಯನಾರಾಯಣ ಬೆಳ್ಳೇರಿಯವರ ಪಾಠ ಕೂಡ ಉಂಟು. ಅವರನ್ನು ನಾವು ಅವರನ್ನು ಕಂಡಿದ್ದೇವೆ. ಇಲ್ಲಾಂದರೆ ಅವರನ್ನು ಕಾಣಲಿಕ್ಕೆ ಸಿಗ್ತಿರಲಿಲ್ಲ. ಮೊನ್ನೆ ಎಲ್ಲ ನೀವು ಕಾರ್ಡ್ ಬರ್ತದವರಿಗೆ ಅಭಿನಂದನಾ ಪತ್ರ ಬರೆದು ಪೋಸ್ಟ್ ಮಾಡಲಿಲ್ಲ. ಆ ಪೋಸ್ಟ್ ಮಾಡಿದ್ದೀವಿ, ಅವರಿಗೆ ಓದಿದ್ದೀನಿ, ನಾಡ್ದು ಮನೆಗೆ ಅವರಿಗೆ ಮುಟ್ಟಿದ್ದು. ಆಗ ಅವರನ್ನು ನಮಗೆ ಕಂಡಂತಾಯಿತು. ಅವರು ಪದ್ಮಶ್ರೀ ಸಿಕ್ಕಿದ್ದು. ಅವರಿಗೆ ಪದ್ಮಶ್ರೀ ಸಿಕ್ಕಿದ್ದಕ್ಕೆ ಡಾಕ್ಟರದ್ದು, ಇಂಜಿನಿಯರ್ ಅದಕ್ಕೆಲ್ಲ. ಅವರು ಏನಾದ್ದು, ಅವರು ಕೃಷಿಯಲ್ಲಿ ಕೃಷಿ ಮಾಡಿದ್ರು ಪದ್ಮಶ್ರೀ ಸಿಗ್ತದೆ. ಕೇಂದ್ರದಲ್ಲಿರುವವರು ಗುರುತಿಸ್ತಾರೆ, ಇಲ್ಲಿ ಸಾಮಾನ್ಯ ಒಂದು ಗ್ರಾಮದಲ್ಲಿರುವವರನ್ನು. ಹಾಗಾಗಿ ನಿಮಗೆ ಇಂಜಿನಿಯರ್, ಡಾಕ್ಟರ್ ಅಥವಾ ಪ್ರೊಫೆಸರ್ ಏನೂ ಆಗಬೇಕಂತಿಲ್ಲ, ಬದಲಾಗಿ ಒಳ್ಳೆ ಕೃಷಿಕರಾದರೂ ನಿಮಗೆ ಎಲ್ಲರೂ ನಿಮ್ಮನ್ನು ಹುಡುಕುತ್ತಾರೆ, ಕಾಣ್ತಾರೆ ಎಂಬುದಕ್ಕೆ ಈ ಸತ್ಯನಾರಾಯಣ ಬೆಳೆಯಿರೋರು ಒಂದು ಸಾಕ್ಷಿ. ಹಾಗಾಗಿ ನೀವು ಒಳ್ಳೆ ಇದರಲ್ಲಿ ಇವತ್ತು ಎಂಜಾಯ್ ಮಾಡಿದ್ದೀರಿ. ನಿಮಗೆ ಇನ್ನೊಂದು ಟಾಸ್ಕ್ ಅಂತ ಹೇಳಿದರೆ, ನೀವು ಹೋಗಿ ಮನೆಯಲ್ಲಿ ನೀವು ಸರಿಯಾಗಿ ಬರಿಬೇಕು. ಇವತ್ತಿಲ್ಲಿ ಏನೆಲ್ಲ ನೋಡಿದಿರಿ, ಏನೆಲ್ಲ ಮಾಡಿದಿರಿ ಅದನ್ನು ಬರೆದು ನೀವು ಕೊಟ್ಟರೆ ನಾನು ಅದನ್ನು ಟೈಪ್ ಮಾಡಿ ಫೋಟೋ ಎಲ್ಲ ಹಾಕಿ ಪಬ್ಲಿಷ್ ಮಾಡ್ತೇನೆ. ನಾವು ಕಳೆದ ವರ್ಷ ಮಾಡಿದ್ದೇವೆ. ನಾವು ಪ್ರತಿ ವರ್ಷ ಕೂಡ ಹಾಗೆ, ಪ್ರತಿ ವರ್ಷವೂ ಕೂಡ, ಕಳೆದ ವರ್ಷವೂ ನಾವು ಹೋಗಿದ್ದೇವೆ ಇಂಥ ಗದ್ದೆ ನೋಡಲಿಕ್ಕೆ. ನಾವು ಪ್ರತಿ ವರ್ಷ ಹೋಗ್ತೇವೆ. ಇನ್ನು ಪಾಠ ಪುಸ್ತಕದಲ್ಲಿ ಕೂಡ ಇರುವಂತಹ ವಿಚಾರ ಇದು. ಈಗ ಪಾಠ ಪುಸ್ತಕದಲ್ಲಿ ನನಗೆ ಕ್ಲಾಸ್ನಲ್ಲಿ ನಿಮಗೆ ಗದ್ದೆಯನ್ನು LCD ಪ್ರೊಜೆಕ್ಟರ್ನಲ್ಲಿ ತೋರಿಸ್ಬೋದು. ಇದು ಗದ್ದೆ, ಇದು ನೇಜಿ, ಇದು ಕೊಳ, ಇಲ್ಲಿಗೆ ಹಾರಬೇಕು ಅಂತ ಹೇಳಿ ಅಲ್ಲ. ಆದರೆ ಹಾಗೆ ಹಾರಿದರೆ ನಿಮಗೆ ಇಂತಹ ಪಂಚೇಂದ್ರಿಯಗಳಿಗೆ ಸಿಕ್ಕುವಂತಹ ಅನುಭವ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದು ನಿಮಗೆ ಎಲ್ಲ ರೀತಿಯ ಅನುಭವಗಳು ಸಿಕ್ಕಿದೆ. ಅದಕ್ಕಾಗಿ ಅವಕಾಶ ಕೊಟ್ಟದ್ದು ನಮ್ಮ ರತ್ನಾಕರ ಮಲ್ಲಮಲ್ಲ ಸರ್. ನಿಜಕ್ಕೂ ಅವರಿಗೆ ನಾವು ಈಗಾಗಲೇ ಧನ್ಯವಾದ ಹೇಳಿದ್ದೇವೆ. ನಾವು ನಿಜಕ್ಕೂ ನಾವು ನಮ್ಮ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಿದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನಮಗೆ ಈ ಕೃಷಿ ಆಟದೊಟ್ಟಿಗೆ ನಮಗೆ ಪಾಠ ಮಾಡಲಿಕ್ಕೆ ಬಹಳ ಹಿರಿಯರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇದರ ಬಗ್ಗೆ ತುಂಬ ವಿಚಾರಗಳನ್ನು, ಈಗ ನನಗೆಲ್ಲ ಈಗಿನ ಟ್ರ್ಯಾಕ್ಟರ್ ಟಿಲ್ಲರ್ ಉಪಯೋಗಿಸಿಕೊಂಡ ಕೃಷಿ ಮಾತ್ರ ಹೇಳಿಕೊಡಲಿಕ್ಕೆ ಸಾಧ್ಯ. ಆದರೆ ಹಿಂದಿನ ಕಾಲದಲ್ಲಿ ನೇಗಿಲು, ನೊಗ, ಆ ಕಷ್ಟದಲ್ಲಿ ಅವರು ಹೇಗೆ ಕೃಷಿ ಮಾಡಿದ್ದಾರೆ ಇವರು ವಿವರವಾಗಿ ವಿವರಿಸಿದ್ದಾರೆ. ಮಾತ್ರವಲ್ಲ, ಪಾಠ ಪುಸ್ತಕದಲ್ಲಿ ನೀವು ಒಂದು ಕನ್ನಡ ಪಾಠ ಪುಸ್ತಕ ನೋಡಿದ್ರೆ ದಿವಾಕರ್ ಬಳ್ಳಾರ್ ಸರ್ನ ಹೆಸರಿದ್ದಾರೆ ಅದರಲ್ಲಿ. ಅವರು ಪಾಠ ಪುಸ್ತಕವನ್ನೇ ಬರೆದವರು. ಆ ರೀತಿಯಲ್ಲಿ ಇಲ್ಲಿ ತುಂಬ ವಿಶೇಷ ವ್ಯಕ್ತಿಗಳು, ವಿಶಿಷ್ಟ ವ್ಯಕ್ತಿಗಳು ಇಲ್ಲಿ ಬಂದು ಸೇರಿ ನಮ್ಮೊಟ್ಟಿಗೆ ಇದ್ದಾರೆ. ಹಾಗಾಗಿ ಇಲ್ಲಿಗೆ ಬಂದದ್ದೊಂದು ನಮ್ಮ ಭಾಗ್ಯ. ಹಾಗೆ
ಹಾಗೆ ಈ ಎಲ್ಲ ವಿಶಿಷ್ಟ ವ್ಯಕ್ತಿಗಳಿಗೂ ಓಬೇಲೆ ಹಾಡಿದ ಈ ಹೆಂಗುಸಿನವರಿಗೂ ಅದೇ ರೀತಿಯಲ್ಲಿ ಬೇರೆ ಎಲ್ಲ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅದರ ರೀತಿಯಲ್ಲಿ ನಮ್ಮ ಇವರ ರತ್ನಾಕರ ಮಲ್ಲಮೂಲೆಯವರ ಕುಟುಂಬದವರು ಅವರು ಕೂಡ ನಮಗೆ ಸರಿಯಾದ ಇದು ಅವರಿಗೆ ಅದೇ ರೀತಿಯಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಮತ್ತು ಭೋಜನವನ್ನು ಅವರು ಇದು ಮಾಡಿಕೊಟ್ಟಿದ್ದಾರೆ. ಚಾಯದ ವ್ಯವಸ್ಥೆ ಆಗಿರ್ಬೋದು ಅಥವಾ ಊಟದ ವ್ಯವಸ್ಥೆ. ನಮಗೆ ಏನಿಲ್ಲ, ಬೇರೆ ಎಲ್ಲಿಯಾದರೂ ಊಟಕ್ಕೆ ನಾವು ಹೋಗಬೇಕಾದ್ರೆ ಎಲ್ಲ ಕಟ್ಟಿಕೊಂಡು ಹೋಗಬೇಕಿತ್ತು, ಅಥವಾ ಹೋಟೆಲ್ನ ಇದು ಮಾಡಬೇಕು. ಇದು ಶರೀರಕ್ಕೆ ಒಳ್ಳೆಯ ಪೋಷಕಾಂಶಯುಕ್ತವಾದಂತಹ ಆಹಾರವನ್ನು ನೀಡಿದ್ದಾರೆ. ಅದನ್ನು ಕೊಟ್ಟಂತಹ ನಗರ ಮಲ್ಲಮೂಲೆ ಹಾಗೂ ಅವರ ಸಹಧರ್ಮಿಣಿ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಗೆ ಯಾರೆಲ್ಲ ಮತ್ತೆ ನಮ್ಮ ಶಾಲೆಯ ಹೆತ್ತವರು ಕೂಡ ಇಲ್ಲಿಗೆ ಬಂದಿದ್ದಾರೆ ನಮ್ಮೊಟ್ಟಿಗೆ. ನಾವು ಮಕ್ಕಳನ್ನು ಕರ್ಕೊಂಡ್ರೆ ಅವರ ನಮ್ಮೊಟ್ಟಿಗೆ ಸುಂದರ ಬಾಲಕ ಅವರಂತಹ ಹೆತ್ತವರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಫೋಟೋಗ್ರಾಫರ್ ಆದಂತಹ ಅಖಿಲೇಶ್ ನಗಬುಗ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಕರಿಸಿದ್ದಾರೆ, ಅದು ಇದಕ್ಕೂ ಈ ಕಾರ್ಯಕ್ರಮ ಇಷ್ಟು ವಿಜಯ ಆಗಬೇಕಾದ್ರೆ ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸಬೇಕಿಲ್ಲ ಆಗಬೇಕು. ಹಾಗೆಲ್ಲ ಮಲ್ಲಮೂಲೆಯ ಆ ಕುಟುಂಬದವರಿಗೆ, ತರವಾಣಿನವರಿಗೂ, ಹಾಗೆ ಎಲ್ಲರಿಗೂ ಒಂದು ರೀತಿ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನು ಬಿಟ್ಟು ಹೋಗಿ ಇವರು ಲಕ್ಷ್ಮೀ ಕುಂಡಾಜೆ ಅವರು ಪಾಡ್ದನ ಕಲಾವಿದರು, ಓಬೇಲೆ ಹಾಡನ್ನು ಹೇಳುವವರು. ನೋಡಿ, ನಮ್ಮ ಹಾಗೆ ಅವರು ಪುಸ್ತಕ ಓದಿ ಬೈ ಹಾರ್ಟ್ ಕಂಠಸ್ಥ ಮಾಡುವುದಲ್ಲ, ಅವರ ಹಿರಿಯರಿಂದ ಅವರು ತಿಳ್ಕೊಂಡಂತಹ ನೆನಪು ಶಕ್ತಿಯಿಂದ ಹೇಳುವಂಥದ್ದು. ಈ ಓಬೇಲೆ ಎಂಬುದು ಶ್ರಮವನ್ನು ಪರಿಹಾರ ಮಾಡಲಿಕ್ಕಿರುವಂತಹ ಒಂದು ಹಾಡು, ಜನಪದ ಹಾಡು. ಆ ಹಾಡನ್ನು ನೀವಿನ್ನು ತರಗತಿಗಳಲ್ಲಿ ಕಲಿಯಲಿಕ್ಕಿರ್ಬೋದು. ಅಂತಹ ಒಬ್ಬರು ಕಲಾವಿದೆಯ ಪರಿಚಯ. ನಿಮ್ಮ ಹೆಸರು ರಾಧಾ ಅಂತ ಹೇಳುವವರು, ಅವರ ಜೊತೆಗೆ ಅವರು ಕುಂಡಾಜೆಯಿಂದ ಬಂದಿದ್ದಾರೆ. ನಿಮಗೆ ಅವರ ಪರಿಚಯವೂ ಕೂಡ ಆಗಬೇಕು. ಅವರ ಜೊತೆಗೂ ಕೂಡ ನಾವು ಒಟ್ಟಿಗೆ ಅವರ ಕಷ್ಟ, ಅವರ ನಷ್ಟ, ಅವರು ಕಲಿತ ರೀತಿ ಅದನ್ನೆಲ್ಲ ನಾವು ಅರಗಿಸಿಕೊಂಡ್ರೆ ಮಾತ್ರ ನಾವು ಅಂಥವರ ಕಷ್ಟಗಳನ್ನು ಇನ್ನೂ ದೊಡ್ಡ ನೀವು ಕೆಲವೊಮ್ಮೆ ಜಿಲ್ಲಾಧಿಕಾರಿ ಆಗ್ಬೋದು, ಕೆಲವರು IPS ಆಫೀಸರ್ ಆಗಿರ್ಬೋದು, ಕೆಲವರು ರಾಷ್ಟ್ರಪತಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗ್ಬೋದಲ್ಲ, ಆಗ್ಲಿಕ್ಕಿಲ್ವಾ? ಆವಾಗ ಕೃಷಿ ಮಾಡುವಂತಹ ಇಂಥವರು ಕೂಡ ನಮಗೆ ಹತ್ತಿರದವರಾಗಿರಬೇಕು. ಇರುಪಿದಾಯಿ ಹಾಗೆ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ಬೇಕಾಗಿ ನಿಮಗೆ ಈ ಸಣ್ಣ ಪ್ರಾಯದಲ್ಲಿ ಅಂಥ ಮನೋಭಾವ ಇರಲಿ ಅಂತೇಳಿ ಅವರನ್ನು ಕೂಡ ಕರೆದಿದ್ದೇವೆ. ಅವರು ಇವತ್ತು ನಾಟಿ ಮಾಡ್ತಾರೆ. ಇವತ್ತು ಈ ಯಶಸ್ವಿಗೆ ಕಾರಣ ಆದ ಕಂಡಕೋರಿ 2025 ಅಂತ ಹಾಕಿದ್ದೇವೆ. ಅಂದರೆ 2026 ಕೂಡ ಮಾಡಬೇಕು ಎಂಬ ಉದ್ದೇಶ. ಏನಾಗ್ತದೆ ಹೇಗಾಗ್ತದೆ ಗೊತ್ತಿಲ್ಲ. ಅಂತೂ ಮುಂದಿನ ಅಂತಹ ಒಂದು ಸಂಭ್ರಮ ಇದ್ದರೆ ನೀವು ಮತ್ತೆ ಬನ್ನಿ, ಇದೇ ರೀತಿಯಲ್ಲಿ ಭಾಗವಹಿಸಿ, ಆಡಿ ಸಂತೋಷ ಪಡಿ. ಈಗ ನೀವು ಪಡುವ ಸಂತೋಷ ಇದೆಯಲ್ಲ, ಅದು ಬಹಳ ಮುಗ್ಧಾವುದು. ನಾವು ಎಷ್ಟು ಸಂತೋಷ ಪಟ್ಟರೂ ಕೂಡ ನಮಗೆ ಮತ್ತೆ ಮಂಡೆ ಬಿಸಿ ನಮ್ಮ ಹತ್ರ ಹಿಂದೆ ಇರ್ತದೆ. ಆದರೆ ನಿಮಗೆ ಅದು ಯಾವುದೂ ಇಲ್ಲ. ಈ ಪ್ರಾಯದಲ್ಲಿ ನೀವು ಎಷ್ಟು ಖುಷಿ ಪಡ್ತೀರೋ ಅದು ನೀವು ಉದ್ದಕ್ಕೂ ಕೂಡ ಖುಷಿ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ನಿಮಗೆ ಬೇಕಾದ ಹಾಗೆ ಇವತ್ತು ಮನ ಬಂದ ಹಾಗೆ ಆಟ ಆಡಲಿಕ್ಕೆ ಬಿಟ್ಟದ್ದು, ಜೊತೆಗೆ ಕಲಿಯಲಿಕ್ಕೆ. ಓಕೆ, ಹಾಗಾದರೆ ನೀರ್ಚಾಲು ಶಾಲೆಯ, ಬದಿಯಡ್ಕ ಶಾಲೆಯ, ಮತ್ತು ಮವ್ವಾರು ಶಾಲೆಯ, ಮತ್ತು ಚಿನ್ಮಯ ಶಾಲೆಯ, ಮಧೂರು ಶಾಲೆಯ, ಮುಳ್ಳೇರಿಯ ಶಾಲೆಯ, ಹೀಗೆ ತುಂಬ ಶಾಲೆಯ ಇವರೆಲ್ಲ ಹೆತ್ತವರಿಗೂ, ಅಲ್ಲಿಯ ಮುಖ್ಯ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಎಲ್ಲರಿಗೂ ಕೂಡ, ಮತ್ತು ನಮ್ಮ ಮಲ್ಲಮೂಲೆ ಕುಟುಂಬದವರಿಗೂ, ತಚ್ಚಂಗಾಡು ಕುಟುಂಬದವರಿಗೂ, ಅದೇ ರೀತಿಯಲ್ಲಿ ಇಲ್ಲಿಯ ಸ್ಥಳೀಯರು ತುಂಬ ಮಂದಿ ಸೇರಿದ್ದಾರೆ. ಇವತ್ತು ಹೇಳದೆ ತುಂಬ ಮಂದಿ ಅಲ್ಲಿ ಬಂದು ಸೇರಿದ್ರು. ಅವರೆಲ್ಲರೂ ಕೂಡ ಊಟ ಮಾಡಿ ಹೋಗಿ ಅಂತ ಹೇಳಿದೆ. ಹಾಗೆ ಆಸಕ್ತಿಯಿಂದ, ಅಂದರೆ ಹೇಳದಿದ್ರೂ ಕೂಡ ಬನವಾಸಿಗೆ ಹೋಗ್ಬೋದು ಎಂಬ ಒಂದು ಮನೋಭಾವ ಇದೆ. ಅದು ಒಳ್ಳೆಯದು. ಒಂದು ಮನೆಗೆ ಹೇಳದಿದ್ರೂ ಹೋಗ್ಬೋದು ಅಂತ ಹೇಳಿದ್ರೆ ಅದು ಒಳ್ಳೆಯ ಮನೋಭಾವ. ಅಂತಹ ಒಂದು ಮನೋಭಾವ ನಮ್ಮಲ್ಲಿ ಮೊಳೆಯಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ನಾನು ಹೇಳ್ತಾ ಇವತ್ತಿನ ಮಟ್ಟಿಗೆ ವಿರಮಿಸೋಣ. ಕಟ್ಟನ್ ಕಾಫಿ ಇದೆ ಇವತ್ತು. ಹಾಲು ಹಾಕದೆ ಹಾಲು ಹಾಕದೆ ಕಾಫಿ ಕೊಟ್ಟದ್ದು ಯಾಕೆ? ಹಿಂದಿನ ಕಾಲದಲ್ಲಿ ಹಾಲು ಕೃಷಿ ಇತ್ಯಾದಿಗಳಲ್ಲಿ ಇರಲಿಲ್ಲ. ಒಂದು ಕುಡ್ತೆ ಹಾಲು ಸಿಗುವುದು ಬಹಳ ಕಷ್ಟ ಇತ್ತು. ಅಂತ ಸಂದರ್ಭದಲ್ಲಿ ಅಂತ ಒಂದು ಕಾಫಿ ಕುಡಿದು, ಅಂತ ಒಂದು ಚಹಾ ಕುಡಿದು ನಮಗೆ ಅಭ್ಯಾಸ ಬೇಕು ತಾನೆ. ಒಂದು ದಿವಸ ಮಿಲ್ಮ ಇಲ್ಲ, ಒಂದು 4 ದಿವಸ ಬಂದಾಗಿ ಬಿಡ್ತು. ಅಯ್ಯೋ ನನಗೆ ಎಂತ ಮಾಡುವುದು ಅಂತ ಟೆನ್ಷನ್ ಆಗ್ಲಿಕ್ಕಿಲ್ಲ. ಆದ ಕಾರಣ ಅದೇ ರೀತಿ ಕಾಫಿಗೆ ಇವತ್ತು ಬೆಲ್ಲ ಹಾಕಿ ಕೊಡ್ತೇವೆ. ಬೆಲ್ಲವೇ ಸಕ್ಕರೆಗಿಂತಲೂ ಎಷ್ಟೋ ಒಳ್ಳೆಯದು. ಆದ ಕಾರಣ ಅದನ್ನು ಕೂಡ ಮಾಡಿದ್ದೇವೆ. ಇದೆಲ್ಲ ಪರಿಚಯ ನಿಮಗೆ ಒಂದೇ ದಿವಸ ಆಗಲಿ ಅಂತ ಹೇಳಿ ಇದನ್ನು ಇವತ್ತು ನೀವು ಇಲ್ಲಿ ಕಂಡದನ್ನು ಕಲಿತು ಒಮ್ಮೆಗೆ ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ಅಂಶವನ್ನು ಕೂಡ ನೀವು ಕಲಿತುಕೊಂಡ್ರೆ ನಾವು ಮಾಡಿದ ಕಷ್ಟ, ನಷ್ಟ, ಶ್ರಮ ಸಾರ್ಥಕ. ಆದ ಕಾರಣ ಎಲ್ಲರಿಗೂ ಇಲ್ಲಿ ಬಂದು ಸೇರಿದ ನಿಮ್ಮ ಜೊತೆಗೆ ಮಕ್ಕಳಾಗಿ ಬೆರೆತ ಗುರುಗಳಿಗೂ, ದಿವಾಕರ, ಶ್ರೀನಿವಾಸ ಆಳ್ವ ಇವರಿಗೆ, ಸುಜಿತ್, ಎಲ್ಲರಿಗೂ ಕೂಡ, ಅಧ್ಯಾಪಕರಿಗೆ, ರಾಜ್ಯರು, ಅವರಿಗೆ, ಟೀಚರಿಗೆ ಎಲ್ಲರಿಗೂ ಕೂಡ ಒಂದು ಮಾತಿನ ಗಟ್ಟಿ ಕಂಡೋ ಕಡತ್ತೆ
ನಿಂಬು ಓ ಬಪ್ಪಾರು ಬಂಟು ಓ ಬಾಯಿಗೆ ನೋಪೆ ಅಯ್ಯನೆ ಬಂಡೆ ಓ ಬಂಡಾತಿ ಗಂಡೆ ಓ ಬಂಡಾತಿಗೆ ಓದನೆ ಕೊರುವ ಬಂಡಾತಿ ಗಂಟ ಗಂಡ ಕೊರುವ ನಾತಿ ಗಂಟ ನೆ ಕೊರುವ ನಾತಿಗೆ ಬೇರೆ ಕೊರುವ ಬೇಳೆ ತರ್ಸೋ ಅಂಚ ಮಂತೊಂಡು ಬೇಳೆ ಮುಗಿಂಡೆ ಕಂಡ ಮುಗಿಗೆ ಹತ್ತಪ್ಪೆ ಬಳೆಲು ಒಂಜಪ್ಪೆ ಬಳೆಗ್ಲೆ ಕೋಣೆ ನಮ್ಮ ಬೇಳೆ ಬಂಡಿತೆ ನೆಗಿ ನಡ್ಕೋ ಓ ಬೇಲೆ ಒಂದು ಇದರ ಆಶಯ ಒಂದು ಹೇಳಿಬಿಡಿ, ಒಂದು 2 ನಿಮಿಷದಲ್ಲಿ ಹೇಳಿಬಿಡಿ ಇದು ಏನು ಅಂತ. ಪತ್ತಪ್ಪೆಲೆ ಜೋಕಲು ಮಂಜಪ್ಪೆ ಜೋಕಲೆ ಲೆಕ್ಕ ಅಂತ ಯಾಕೆ ಅದು ಅಂತ ಒಂದು ಹೇಳಿಬಿಡಿ. ಡಾಕ್ಟರ್ ಆಶಾಲತಾ ಮೇಡಮ್ ನಮ್ಮ ಜನಪದದ ಬಗ್ಗೆ PhD ಸ್ಟಡಿ ಮಾಡಿದವರು, ನನ್ನ ಸಹೋದ್ಯೋಗಿ ಡಾಕ್ಟರ್ ಆಶಾಲತಾ CK. ಹೋಗಿ ಅದನ್ನು ಅವರು ಹೇಳಿದ್ದನ್ನು ಅದರ ಏನು ಅರ್ಥ ಅಂತ ಕನ್ನಡದಲ್ಲಿ ಹೇಳಿಬಿಡಿ, ಯಾಕೆ ಅದನ್ನು ಹಾಗೆ ಹಾಡಿದ್ದು. ಈಗ ಕೇಳಿದ್ರಲ್ಲ ನೀವು ಅವರು ಹಾಡಿದ ಹಾಡನ್ನು, ಅದಕ್ಕೆ ತುಳುವಿನಲ್ಲಿ ಕಬಿತ ಅಂತ ಹೇಳ್ತಾರೆ. ಕಬಿತ ಅಂತ ಹೇಳಿದರೆ ನಮ್ಮ ಈ ಕೃಷಿ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಈ ಶ್ರಮದ ಹಾಡು ಅಂತ ಹೇಳ್ತಾರೆ ಅದನ್ನು. ಶ್ರಮದ ಪರಿಹಾರಕ್ಕಾಗಿ ನಮ್ಮ ಹಿರಿಯರು ಆ ಶ್ರಮ ಗೊತ್ತಾಗದೇ ಇರುವುದಕ್ಕೆ ಬೇಕಾಗಿ ಆ ಕೆಲಸದ ಪರಿಸರ ಒಂದು ಚೇತೋಹಾರಿಯಾಗಿ ಇರುವುದಕ್ಕೆ ಬೇಕಾಗಿ ಜನಪದರು ತಮ್ಮ ಆ ನೆನಪಿನ ಶಕ್ತಿಯಲ್ಲಿ ಅದನ್ನು ನೆನಪಿನ ಕೋಶದಲ್ಲಿ ಇಟ್ಕೊಂಡು ಬೆಳೆಸಿದಂತಹ ಒಂದು ಜನಪದ ಸಾಹಿತ್ಯ ಅದು. ಬೇಲೆ ಅಂತ ಹೇಳಿದರೆ ತುಳುವಿನಲ್ಲಿ ಕೆಲಸ. ಹಾಗಾಗಿ ಆ ಕೆಲಸವನ್ನು ಕರೆಯುವಂಥದ್ದು. ಓ ಬೇಲೆ ಅಂತ ಹೇಳಿದರೆ ಓ ಕೆಲಸವೇ ಅನ್ನುವಂತಹ ಅರ್ಥ. ಹಾಗಾಗಿ ಓ ಕೆಲಸ, ನಾವು ಮಾಡುವಂತಹ ಕೆಲಸ ಹೇಳ್ತಾರೆ ಒಂದು ಸಾಲು, ನಮ್ಮಂಜಿ ಬೇಲೆ ದೇವರೇ ಬುಟ್ಟಿ ಅಂತ ಹೇಳಿದ್ರೆ ಕೆಲಸ ಅನ್ನುವಂತಹ ಅರ್ಥ. ಹಾಗಾಗಿ ಆ ದೇವರೇ ಬುಟ್ಟಿ, ನಾವು ಮಾಡುವಂಥ ಕೆಲಸ ದೇವರ ಕೆಲಸ. ನಮ್ಮ ಭಾಷೆ ಹಿರಿಯರು ಅದನ್ನು ನಾವು ಮಾಡುವಂಥ ಕೆಲಸದಲ್ಲಿ ದೇವರನ್ನ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಬಸವಣ್ಣ. ಆ ತರಹ ಮಾಡುವ ಕೆಲಸದಲ್ಲಿ ದೇವರನ್ನ ಕಾಣುವಂತಹ ಒಂದು ಪರಿಕಲ್ಪನೆಯನ್ನು ಹಿರಿಯರು ಶ್ರಮ ಸಂಸ್ಕೃತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಆ ಕವಿತಾ, ಇಂತಹ ಅನೇಕ ಕವಿತೆಗಳು ನಮ್ಮ ತುಳು ಜನಪದ ಸಾಹಿತ್ಯದಲ್ಲಿ ಸಿಗ್ತದೆ. ಮತ್ತು ಈ ನಾವು ಬೆಳೆದಂತಹ ಬೆಳೆ ಅದು ಬೆದರುದ ಪುಂಡೇಲ್ದ ಲೆಕ್ಕನೇ ಬರಡು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅದು ಸಮೃದ್ಧಿ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆ ಸಮೃದ್ಧಿಯ ಒಂದು ಆಶಯವನ್ನು ಈ ಕವಿತೆಗಳು ನಮ್ಮ ಮುಂದೆ ಇಡ್ತವೆ. ಹಾಗಾಗಿ ಕವಿತಾ ಅನ್ನುವಂಥದ್ದು ನಮ್ಮ ಕೆಲಸದ ಒಂದು, ನಮ್ಮ ಹಿರಿಯರ ಶ್ರಮ ಸಂಸ್ಕೃತಿಯ ಒಂದು ಭಾಗ ಆಗಿದೆ. ಹಾಗೆ ಅನೇಕ ಕವಿತೆಗಳು ನಮ್ಮಲ್ಲಿ ಸಿಗ್ತದೆ ತುಳು ಜನಪದರಲ್ಲಿ. ಒಂದು ತಮಾಷೆಯ, ಆಮೇಲೆ ಅನೇಕ ಬೇರೆ ಬೇರೆ ತರಹದ ಕವಿತೆಗಳನ್ನು ನಾವು ಕಾಣ್ತೇವೆ. ತುಳುವಿನಲ್ಲಿ ಅನೇಕ ಕವಿತೆಗಳು ಸಿಗ್ತದೆ. ಅದರಲ್ಲಿ ಬಹಳ ಸಾರ್ವತ್ರಿಕವಾಗಿ ನಮಗೆ ತುಳುನಾಡಿನಾದ್ಯಂತ ಸಿಗುವಂತಹ ಒಂದು ಕವಿತವೇ ಈ ಓ ಬೇಲೆ ಅನ್ನುವಂತಹ ಕೆಲಸದ ಸಂಬಂಧಿಯಾಗಿರುವ ಹೊಸತಾಗಿ ಮಾಡಿದ ಗದ್ದೆ. ಒಂದು ಗದ್ದೆ ಇದು ನಮ್ಮ ಮನೆಯ ಅಂಗಳದ ಬದಿಯಲ್ಲೇ ಇದೆ. ಮುಖ್ಯವಾಗಿ ಮಾದರಿ ಭತ್ತ ಬೇಸಾಯ, ಭತ್ತ ಕೃಷಿ ಮಾದರಿ ಆಗಬೇಕು. ಹೊಸ ತಲೆಮಾರು ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು, ಇದರ ಮಹತ್ವವನ್ನು ತಿಳ್ಕೊಳ್ಬೇಕು ಎಂಬ ನೆಲೆಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿಯೇ ಈ ಸ್ಥಳೀಯ ಶಾಲೆಗಳಿಗೂ ಕಾಲೇಜುಗಳಿಗೂ ಯುವ ತಲೆಮಾರುಗಳಿಗೆಲ್ಲ ತಿಳಿಸಿ, ಅಲ್ಲಿಯ ಶಿಕ್ಷಕರು, ಅವರ ಹೆತ್ತವರು, ಮಕ್ಕಳು, ಅದೇ ರೀತಿಯಲ್ಲಿ ಜನಪದ ಕಲಾವಿದರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬಂದು ಸೇರಿ ಇಂತಹ ಒಂದು ಮಹೋತ್ಸವವಾಗಿ, ಕಂಡಕೋರಿ ಅಂದರೆ ತುಳುವಿನಲ್ಲಿ ದೊಡ್ಡ ಸಂಭ್ರಮ, ನೇಜಿ ನಾಟಿ ಮುಗಿದ ತಕ್ಷಣ ಮಾಡುವಂಥದ್ದು. ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಮುಖ್ಯವಾಗಿ ಭತ್ತ ಕೃಷಿಯ ಮಹತ್ವವನ್ನು ನಮ್ಮ ಯುವ ತಲೆಮಾರು ತಿಳ್ಕೊಳ್ಬೇಕು. ಆಹಾರ ಬೆಳೆಯ ಮಹತ್ವ ಉಳಿದ ಎಲ್ಲ ವಾಣಿಜ್ಯ ಬೆಳೆಗಳಿಗಿಂತಲೂ ಬಹಳ ಮುಖ್ಯವಾದಂತ ತಿಳ್ಕೊಳ್ಬೇಕು ಅಂತ ನೇಜಿ ನಾಟಿ ಮಾಡಿದ್ದೇವೆ. ಹೊಸತಾಗಿ ನಾವು ಮಾಡಿದ ಈ ಗದ್ದೆಯಲ್ಲಿ ಇವತ್ತು ನೇಜಿ ನಾಟಿ ಮಾಡಿದ್ದೇವೆ.
ಮಕ್ಕಳ ಗಟ್ಟಿ ಆಡಿ. ಮದಿ